ತಂದೆ, ನಾವು ನಮ್ಮನ್ನು ನಾವು ಸರಿಪಡಿಸಿಕೊಂಡು ನಿಮ್ಮ ಚಿತ್ತಕ್ಕನುಸಾರವಾಗಿ ತಂದೆ ನಮ್ಮೆಲ್ಲರೂ ಜೀವಿಸುವ ಹಾಗೆ ತಂದೆ ನಮ್ಗೆಲ್ಲರಿಗೂ ಸಹಾಯ ಮಾಡು ತಂದೆ ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ನಿಮ್ಮ ಪ್ರತಿನಿಧಿ ಇದ್ದು ಕೂಟವನ್ನು ಸಹ ತಂದೆ ನಡೆಸಿಕೊಡುವ ತಂದೆ. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಬೇಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೀಳ್ತೀವಿ ತಂದೆ. ಆಮೇಲೆ ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿದ್ದರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರು ಕೃಪೆಯನ್ನು ಕೊಟ್ಟು ನಡೆಸ್ತಾ ಇದ್ದಾರೆ. ದೇವರ ವಾಕ್ಯಗಳನ್ನ ಕೇಳುವಂತ ಅವಕಾಶನೂ ಕೂಡ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಅದರಿಂದ ಇವತ್ತಿನ ದಿನದಲ್ಲಿ ನಾವು ನೋಡ್ತಿರುವಂತಹ ಪಾಠವಾದಂತ ರೋಮಪುರದವರಿಗೆ ಬರೆದಂತ ಪತ್ರಿಕೆಯ ಉಳಿದ ಒಂದು ಭಾಗವನ್ನು ನಾವು ಮುಂದುವರಿಸಕ್ಕೆ ಹೋಗ್ತಿದ್ದೀವಿ. ಹೌದು ಕೃಷ್ಣನ ಪ್ರೀತಿಯ ಸಹೋದರರೇ, ಕಳೆದ ದಿನಗಳಲ್ಲಿ ನಾವು ರೋಮಪುರದವರಿಗೆ ಬರೆದಂತ ಪತ್ರಿಕೆಯ ಹಲವಾರು ವಿಷಯಗಳನ್ನ ನೋಡ್ಕೊಂಡ್ ಬಂದ್ವಿ. ಮುಖ್ಯವಾಗಿ 8ನೇ ಅಧ್ಯಾಯದಲ್ಲಿ ಮುಂದುವರೆದಂತ ಭಾಗವನ್ನು ನೋಡ್ತಾ ಇದ್ವಿ. ಈ ದಿನದಲ್ಲಿ ಕೂಡ ಅದನ್ನ ಮುಂದುವರ್ಸೋಣ. ಎಷ್ಟನೇ ಭಾಗ ನೋಡ್ಬೇಕಾಗಿದೆ ನಾವು? ಭಾಗ 64. ಓಕೆ, 64. ಓಕೆ, ಗುಡ್. ವಾಕ್ಯ ಎಲ್ಲಿ ನೋಡ್ಬೇಕಾಗಿದೆ? 8 ಅಧ್ಯಾಯ 11ನೇ ವಚನ. ಓಕೆ, 8ನೇ ಅಧ್ಯಾಯ 11ನೇ ವಚನವನ್ನು ನೋಡ್ಬೇಕಾಗಿದೆ. ಸರಿ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾವು ಮೊದಲೇ ನೋಡಿದ ಹಾಗೆ ಇದಕ್ಕಿಂತ ಮೊದಲು ನಾವು 8ನೇ ಅಧ್ಯಾಯದ 10ನೇ ವಾಕ್ಯವನ್ನು ನೋಡಿದ್ವಿ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಷಯಗಳನ್ನ ಕೂಡ ನಾವು ನೋಡ್ಕೊಂಡ್ ಬಂದ್ವಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹೇಗೆ ಈ ಸತ್ತು ಹೋಗಿರುವಂತಹ ದೇಹದಲ್ಲಿ ಕ್ರಿಸ್ತನ ಆತ್ಮದ ಮೂಲಕ ನಾವು ಕ್ರಿಸ್ತನ ಸ್ವರೂಪದಲ್ಲಿ, ದೇವರ ಸ್ವರೂಪದಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆಗಳಿವೆ ಅನ್ನುವಂಥ ವಿಷಯವನ್ನ ಈ 8ನೇ ಅಧ್ಯಾಯದಲ್ಲಿ ತುಂಬಾ ಸ್ಪಷ್ಟವಾಗಿ ಅಪೊಸ್ತಲ ಪಾಲ್ ತಿಳಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮುಂದುವರೆದಂತ ಒಂದು ಭಾಗವನ್ನು ನಾವು ಇವತ್ತು ನೋಡಕ್ ಹೋಗ್ತೀವಿ. ಅಂದ್ರೆ 8ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದೋಣ. ರೋಮಪುರದವರಿಗೆ 8ನೇ ಅಧ್ಯಾಯ 11ನೇ ವಾಕ್ಯ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿಯೇ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮತ್ತ ಶರೀರವನ್ನು ಸಹ ಬದುಕಿಸಿದನು. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮವು ನಿಮ್ಮಲ್ಲಿ ವಾಸವಾಗಿದ್ದರೆ. ನೋಡ್ರಿ, ಒಂದು ವಾಕ್ಯವನ್ನ ಹಾಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೊರಟೋಗ್ಬೋದು, ಬಟ್ ಅದನ್ನ ಸ್ವಲ್ಪ ಹೊರಡೆ ಹೋಗಿ ಕೆಲವೊಂದು ವಿಷಯಗಳನ್ನ ನಾವು ಸ್ಟಡಿ ಮಾಡಿದಾಗ ಅದು ಸ್ಪಷ್ಟತೆಯನ್ನ ನಾವು ಅರ್ಥ ಮಾಡ್ಕೊಂಡು, ಅಂದ್ರೆ ಸ್ಪಷ್ಟವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಅದನ್ನ ಬಳಸಬಹುದು, ಉಪಯೋಗಿಸಬಹುದು ಅಂತ ವಿಷಯ ಬಂದಾಗ ಖಂಡಿತವಾಗ್ಲೂ ಸ್ವಲ್ಪ ಅದರ ಬಗ್ಗೆ ನಾವು ಇನ್ನು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಹಂತಕ್ಕೆ ಹೋಗ್ಬೇಕಾಗುತ್ತೆ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು. ಯಾರು ಯೇಸು ಕ್ರಿಸ್ತನ ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ್ದು? ಯಾರು ಎಬ್ಬಿಸಿದ್ರು? ತಂದೆಯಾದ ದೇವರು ತಂದೆಯಾದ ದೇವರು ಅಲ್ವಾ? ಅಂದ್ರೆ ತಂದೆಯಾದ ದೇವರು. ಯಾಕಂದ್ರೆ ಯೇಸು ಕ್ರಿಸ್ತನ ಮರಣ ಹೊಂದಿದ ಮೇಲೆ ಸ್ವತಃ ಆತನೇ ತನ್ನನ್ನ ಎಬ್ಬಿಸೋದಕ್ಕೆ ಸಾಧ್ಯತೆ ಇರಲಿಲ್ಲ. ಬದಲಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮರಣ ಹೊಂದಿದ ಮೇಲೆ ಆತನ್ನ ಎಬ್ಬಿಸಿದ್ದು ಯಾರಪ್ಪ ನೋಡ್ಬೇಕಾದ್ರೆ ನಮ್ಮ ತಂದೆಯಾದ ದೇವರು. ತಂದೆಯಾದ ದೇವರು ಎಬ್ಬಿಸಿದಂತ ಆ ಆತ್ಮನು ನಮ್ಮೊಳಗೆ ವಾಸವಾಗಿದ್ರೆ ಖಂಡಿತವಾಗ್ಲೂ ಈ ಒಂದು ಅವಕಾಶ ಯೇಸು ಕ್ರಿಸ್ತನ ಜೀವಂತವಾಗಿ ಹೇಳ್ದೇ ಇದ್ರೆ ನಮ್ಮೊಳಗೆ ದೇವರ ಆತ್ಮ ವಾಸ ಮಾಡುವಂತ ಒಂದು ಅವಕಾಶ ನಮ್ಗೆ ಸಿಗ್ತಾ ಇತ್ತಾ? ನಮ್ಗೆ ಯಾರಿಗೂ ಸಿಗ್ತಾ ಇರ್ಲಿಲ್ಲ. ಆದ್ರೆ ಆ ಒಂದು ಆತ್ಮದ ಅನುಗ್ರಹ, ಪವಿತ್ರ ಆತ್ಮ ವಿಷಯಗಳಿರ್ಬೋದು, ನಮ್ಗೆ ಸಿಗೋದಿಕ್ಕೆ ಕಾರಣವೇನಪ್ಪಾ ಅಂತ ನೋಡಿದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣದಿಂದ ಪುನರುತ್ಥಾನವಾದದಿಂದ ಮಾತ್ರ ಸಿಗ್ತಾ ಇದೆ. ಯಾಕಂದ್ರೆ ವಾಕ್ಯ ನಮ್ಗೆ ಗೊತ್ತು. ಆತನ ಮಾತಾಡ್ಬೇಕಾದ್ರೆ ನಾನು ಹೋಗ್ತೇನೆ, ನಿಮ್ಮನ್ನ ಒಬ್ಬಂಟಿರಾಗಿ ಬಿಡೋದಿಲ್ಲ, ನಾನು ಹೋದ್ಮೇಲೆ ನಿಮ್ಗೆ ಒಬ್ಬ ಸಂತೈಸ್ವನ್ನ ಕಳಿಸ್ಕೊಳ್ತೇನೆ. ಆತನ ಏನ್ ಮಾಡ್ತಾನೆ? ನಿಮ್ಗೆ ಬಂದು ಸಕಲ ಸತ್ಯದಲ್ಲೂ ನಡೆಸ್ತಾರೆ.
ಆತ ನಿಮ್ಮನ್ನ ಸಂತೈಸ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ನಿಮ್ಮನ್ನ ಕಾಯ್ತಾರ ಅಂತ ಎಲ್ಲ ವಿಷಯಗಳನ್ನ ಕೂಡ ಆ ಪವಿತ್ರ ಆತ್ಮನ ಬಗ್ಗೆ ಹೇಳ್ಬಿಟ್ಟು ಹೋಗಿದ್ರು. ನಮಗೆ ಗೊತ್ತಿರೋ ಪ್ರಕಾರವಾಗಿ ಪವಿತ್ರ ಆತ್ಮ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ದೇವರ ಶಕ್ತಿ ಅನ್ನೋದು ಗೊತ್ತು. ಆದರೆ ಆ ಶಕ್ತಿಯಿಂದ ಇಷ್ಟೆಲ್ಲ ಕೆಲಸಗಳನ್ನ ನಮ್ಗೆ ಮಾಡುವ ಹಾಗೆ ರೀತಿಯಲ್ಲಿ ನಮ್ಗೆ ಏನಾಗ್ತಿದೆ, ದೇವರಿಂದಲೇ ಆ ಆತ್ಮ ನಮ್ಗೆ ಸಿಗ್ತಾ ಇದೆ. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕಾಗಿರೋದು, ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತ್ಮ ನಿಮ್ಮಲ್ಲಿ ವಾಸವಾಗಿದ್ದರೆ ಅನ್ನೋಂತ ಒಂದು ವಿಷಯ ಬಂತು. ಅದು ಯಾವ ರೀತಿ ಇದೆ ಅಂದ್ರೆ, ಒಂದ್ ವೇಳೆ ನಿಮ್ಮಲ್ಲಿ ವಾಸವಾಗಿದ್ರೆ ಈ ಕೆಲಸ ಎಲ್ಲ ಆಗುತ್ತಪ್ಪ, ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವ್ರ ಮಕ್ಳು ಇವತ್ತು ನಾವು ಕ್ರಿಸ್ತನಿಗೋಸ್ಕರ ನಮ್ಮನ್ನ ಸಮರ್ಪಣೆ ಮಾಡ್ಕೊಂಡ್ ಬಂದಿದೀವಿ. ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕಂತ ಬಂದಿದೀವಿ. ದೇವ್ರು ನಮ್ಮಲ್ಲಿ ಬಯಸೋದೆಲ್ಲ ದೊಡ್ಡ ವಿಷಯವೇನೂ ಇಲ್ಲ, ಬದಲಾಗಿ ತನ್ನ ಒಬ್ಬನೇ ಮಗನನ್ನ, ತನ್ನ ಏಕೈಕ ಪುತ್ರನಾಗಿರುವಂತ ನಮ್ಮ ರಕ್ಷಕನು ವಿಮೋಚಕನು ಆದಂತ ಯೇಸು ಕ್ರಿಸ್ತನನ್ನ ನಮ್ಮಲ್ಲಿ ನೋಡ್ಬೇಕಷ್ಟೇ ಆತನಿಗೆ ಇರುವಂತ ಆಸೆ. ನಮ್ಮನ್ನು ಕಂಡ್ರೆ ಕ್ರಿಸ್ತನನ್ನು ಕಂಡ ಹಾಗಿರ್ಬೇಕು. ನಮ್ಮ ತಂದೆಯ ದೇವರಿಗೆ ನಮ್ಮನ್ನು ನೋಡಿದಾಗಲ್ಲ ಯೇಸು ಕ್ರಿಸ್ತನ ನೋಡ್ದಾಗಿರ್ಬೇಕು, ಅದು ಅವರ ಆಸೆ. ನಾವು ಕೂಡ ಏನಂತ ಬಂದಿದೀವಿ, ಕರ್ತನೆ ನಮ್ಮನ್ನ ಹೇಗಾದ್ರೂ ಕ್ರಿಸ್ತನ ಯೇಸುವಿನ ಸ್ವರೂಪದಲ್ಲಿ ಬೆಳೆಸ್ಬಿಡ್ರಿ, ನಾವು ಈ ಪಾಪವನ್ನು ಬಿಟ್ಟು ನಿನ್ನ ಮಗನ ಹೆಜ್ಜೆಯಲ್ಲಿ ನಡೆಯೋಕೆ ಬಂದಿದೀವಿ, ನಮ್ಮನ್ನ ಮಾರ್ಪಡಿಸ್ರಿ ಅಂತ ನಾವು ಬಂದಿದ್ದೀವಿ. ದೇವರನ್ನು ನೋಡಿದ್ರು, ನಮ್ಮ ಹೃದಯವನ್ನ ನೋಡಿದ್ರು, ನಮ್ಮ ಹೃದಯದ ಬಯಕೆಗಳನ್ನ ನೋಡಿದ್ರು. ಆ ಬಯಕೆ ಯಾವ ರೀತಿ ಇದೆ ಅಂದ್ರೆ, ತನ್ನ ಒಬ್ಬನೇ ಮಗನ ಸ್ವರೂಪಿನ ಬೆಳೆಯೋದಕ್ಕೆ ತುಂಬಾ ಆಸಕ್ತಿ ಮತ್ತೆ ತುಂಬಾ ಆ ರೀತಿಯಾದ ಒಂದು ದಾಹ ಇದೆ. ಅದ್ರ ಬೆಳಿಬೇಕಂತ ಒಂದು ತುಂಬಾ ಅದ್ರ ಹಿಂದೆ ನಾವು ಹೋಗ್ಬೇಕು. ಅದನ್ನ ಬಿಟ್ಟು ಬೇರೆ ಯಾವುದೇ ಗುರಿ ನಮಗೆ ಕಾಣಿಸ್ಕೊಳ್ತಾ ಇಲ್ಲ. ಆ ರೀತಿಯಾದಂತ ಒಂದು ಹೃದಯದ ವಿಷಯವನ್ನ ದೇವ್ರು ಗಮನಿಸ್ತಾ ಇದೆ. ಹಾಗಿರ್ಬೇಕು ನಮ್ಗೆ ಏನ್ ಬೇಕೋ, ದೇವರ ಆತ್ಮ ಬೇಕು. ಇಲ್ಲಿ ಮಾತಾಡುವಂತ ವಿಷಯ, ಯಾರೊಬ್ರು ಈ ರೀತಿಯಾಗಿ ಹೃದಯದಲ್ಲಿ ಒಡಂಬಡಿಕೆನ ಮಾಡ್ಕೊಂಡು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕಂತ ಆಸಕ್ತಿನ ತೋರಿಸುವರಾಗಿರ್ತಾರೋ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅವರಿಗೋಸ್ಕರವೇ ಆ ದೇವರ ಆತ್ಮವು ಕೊಡಲ್ಪಡುತ್ತೆ ಅನ್ನೋ ವಿಷಯವನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕು. ಹಾಗೆ ಕೊಡಲ್ಪಡುವಂತ ದೇವರ ಆತ್ಮದ ಕೆಲಸವೇನಪ್ಪಾ, ಆ ಆತ್ಮ ನಮ್ಮಲ್ಲಿ ಮಾಡುವಂತ ವಿಷಯಗಳೇನು ಮುಂದುವರೆದು ನೋಡ್ಬೇಕ್ರ. ಆ ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತನ ಯೇಸುವಿನ ಸತ್ತರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ಆತನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಅದು ಗೊತ್ತು, ತಂದೆ ದೇವರು ನಮ್ಮನ್ನ ಬದುಕಿಸ್ತಾರೆ. ನಮ್ಮ ವಾಕ್ಯ ಕೂಡ ನಾವು ಓದ್ಬೇಕಾದ್ರೆ ಇದ್ರ ಕುರಿತು ಆಶ್ಚರ್ಯ ಪಡಬೇಡ್ರಿ, ಸಮಾಧಿಲಿರುವಂತ ಎಲ್ರು ಎದ್ದು ಬರುವಂತ ಕಾಲ ಬರುತ್ತೆ. ಹೌದು, ದೇವ್ರ ಮಕ್ಕಳು ಎದ್ದು ಬರೋದು ಮನುಷ್ಯರಲ್ಲಿ ಕಲ್ಪನೆ ಕತೆ ಅಷ್ಟೇ, ಊಹೆ ಕತೆ. ಸತ್ತ ಮೇಲೆ ಒಬ್ಬ ವ್ಯಕ್ತಿ ಬರೋದು ಅನ್ನೋದು ಒಂದು ಕಥೆಯಲ್ಲಿ, ಒಂದು ಕಲ್ಪನೆಯಲ್ಲಿ. ಈ ರೀತಿ ಇಲ್ಲಿವರೆಗೂ ಯಾವುದೇ ಮನುಕುಲದಲ್ಲಿ, ಮನುಷ್ಯನ ಸಂತಾನದಲ್ಲಿ ಸತ್ತಾದ್ಮೇಲೆ ಎಬ್ಬಿಸುವಂತ ಒಂದು ಸಾಮರ್ಥ್ಯದ ಬಗ್ಗೆ ಯಾವುದೇ ಧರ್ಮಗಳು ಕೂಡ ಮಾತಾಡ್ತಾ ಇಲ್ಲ, ಸತ್ಯವೇದನ ಬಿಟ್ಟು. ಎಲ್ರು ಕೂಡ ಅದು ಒಂದು ಸಾಧ್ಯತೆ ಇದೆಯಾ ಅನ್ನುವಂತ ಒಂದು ಭಾಗವಾಗಿದೆ. ಆದ್ರೆ ದೇವರ ವಾಕ್ಯ ನಮ್ಗೆ ಹೇಳ್ತಿದೆ, ನಮ್ಮ ಕರ್ತನಾದ ನಮ್ಮ ತಂದೆ ದೇವರು ಸತ್ತೋಗಿರುವಂತ ಪ್ರತಿಯೊಬ್ಬನು ಕೂಡ ಎಬ್ಬಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತ ವಾಕ್ಯಗಳು ಕೂಡ ತುಂಬಾ ಸ್ಪಷ್ಟವಾಗಿರುತ್ತೆ. ನಾವು HKL 30ನೇ ಅಧ್ಯಾಯ 14ನೇ ವಾಕ್ಯನ ಓದಿದಾಗ, ನಾನು ನನ್ನ ಶ್ವಾಸವನ್ನು ಮೇಲೆ ಹೋಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವನು, ಹಾಗೆ ಯೆಹೋವನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆ ಎಂದು ತಿಳಿದುಕೊಳ್ಳುವಿರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ದೇವರು ನಮ್ಮನ್ನ ಬದುಕಿಸ್ತಾರೆ, ನಮ್ಗೆ ಲೈಫ್ ಕೊಡ್ತಾರೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ವಾಕ್ಯದಲ್ಲಿ ನಾವು ಇನ್ನೂ ಹಲವಾರು ವಿಷಯಗಳನ್ನ ನೋಡ್ಬೋದು ಅಲ್ವಾ. ಹೇಗೆ ಕರ್ತನಾದ ಯೇಸು ಕ್ರಿಸ್ತನ ಸ್ವತಃ ಎದ್ದು ಬರಲಿಲ್ವೋ, ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಬ್ಬರು ಎಬ್ಸಕ್ಕೆ ಬೇಕಾಯ್ತು, ನಮ್ಮನ್ನು ಕೂಡ ಏನ್ ಮಾಡ್ಬೇಕು, ದೇವರ ಆತ್ಮ ಆ ಮೃತ್ಯು ದೇಹದಿಂದ ಎಬ್ಬಿಸುತ್ತೆ ಅನ್ನೋ ಒಂದು ವಿಷಯ ಅಲ್ಲಿ ಸ್ಪಷ್ಟವಾಗಿ ನಮ್ಮೆಲ್ಲರೂ ಗೊತ್ತಿರುವಂತ ವಿಷಯ. ದೇವರ ಮಕ್ಕಳು, ಇದರಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ಸಂದೇಹವಿರ್ಬೋದು, ಇಲ್ಲ ಸತ್ಯದ ಮಂದ ರೀತಿಯಲ್ಲಿ ನಾವು ತಿಳುವಳಿಕೆ ಇರ್ಬೋದು, ಅಸಾಧ್ಯತೆ ಅಂದ್ರೆ ಅದು ನಮ್ಗೆ ಅವಶ್ಯಕತೆ ಇಲ್ಲ. ಯಾವ ರೀತಿಯಲ್ಲಿ ಅಂತ ನೋಡಿದ್ರೆ, ಎಬ್ಬಿಸ್ತಾರೋ ಇಲ್ವೋ, ಸತ್ ಮೇಲೆ ಬದುಕ್ ಬರ್ತೀನೋ ಇಲ್ವೋ, ಆ ರೀತಿಯಾದಂತ ಭಾವನೆ ದೇವ್ರ ಮಕ್ಳಿಗೆ ಖಂಡಿತ ಯಾರಿಗೂ ಇಲ್ಲ. ನಮ್ಗೆ ತುಂಬಾ ದೃಢವಾಗಿದೆ, ತುಂಬಾ ದೃಢವಾಗಿದೆ. ನಮ್ಗೆ ಯಾರಿಗೂ ಪುನರ್ತನದಲ್ಲಿ ಅಪನಂಬಿಕೆ ಇಲ್ಲ. ಎದ್ದು ಬರ್ತೀವ ಬರಲ್ವಾ ಅಂತ ಪ್ರಶ್ನೆ ಇಲ್ವೇ ಇಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆಗಿರ್ಬೇಕು ನಮ್ಗೆ ಗೊತ್ತು.
ಇದಕ್ಕೆ ಸಂಬಂಧಪಟ್ಟಂತ ಹಲವಾರು ವಾಕ್ಯಗಳನ್ನ ನಾವೇನ್ ಮಾಡ್ಬೋದು, ನೋಡ್ಬಹುದು. ಪುನರುತ್ಥಾನ ವಿಷಯಗಳನ್ನ ಸತ್ಯವೇದ ಮಾತಾಡಿದಂತ ರೀತಿಯಲ್ಲಿ ಎಲ್ಲೂ ಕೂಡ ಯಾವುದೇ ಧರ್ಮ ಕೂಡ ಏನಾಗಲ್ಲ, ಮಾತಾಡಕ್ ಸಾಧ್ಯತೆ ಇಲ್ಲ. ಯಾಕಂದ್ರೆ ಮರಣದಿಂದ ಬಿಡುಗಡೆ ಆಗುವಂತ ಒಂದು ವಿಷಯ ಯಾರಿಗೂ ತಿಳಿದೇ ಇದ್ಮೇಲೆ, ವಿಮೋಚನೆ ವಿಷಯ ಯಾರಿಗೂ ತಿಳಿದೇ ಇದ್ಮೇಲೆ, ರಾನ್ಸಮ್ ಈಡುಬಳಿಯ ವಿಷಯ ಯಾರಿಗೂ ತಿಳಿದೇ ಇದ್ಮೇಲೆ ಪುನರುತ್ಥಾನ ಅನ್ನೋ ವಿಷಯ ಕೂಡ ಸಾಧ್ಯತೆ ಇಲ್ಲ. ಸುಳ್ಳು ಕತೆ. ದೆವ್ವಾಗ ಓಡಾಡ್ತಾ ಇದ್ದಾನೆ, ಪಿಶಾಚಿಯಾಗಿ ಇಲ್ಲ ಅಳಿತಾ ಇದ್ದಾನೆ, ಆತ್ಮ ಸಾಯಲ್ಲ ಅಂತ ಕತೆ ಕಟ್ಬೋದು. ಸತ್ತೋಗ್ಬಿಟ್ರಪ್ಪ, ಮಣ್ಣಗ್ ಮಣ್ಣಾಗ್ ಹೋಗ್ಬಿಟ್ರು, ನೀನು ದೆವ್ವಾಗ ಓಡ್ತಾ ಇರೋದು, ಈ ಅಲ್ಲಿ ಅಳಿತಾರ, ಇದೆಲ್ಲ ಸುಳ್ಳಪ್ಪ. ಸತ್ ಮೇಲೆ ಮನುಷ್ಯ ಬರಲ್ಲ, ಸತ್ತೋಗ್ಬಿಟ್ಟಿದ್ದಾನೆ ಅಷ್ಟೇ, ಎಲ್ಲೂ ಇಲ್ಲ ಅಂತ ಒಂದ್ ಹಂತಕ್ ಬಂದಾಗ ಅವ್ರನ್ನ ಎಬ್ಬಿಸೋಕೆ ಏನಾದ್ರೂ ಒಂದ್ ಮಾರ್ಗ ಇದೆಯಾ ಅಂತ ಹುಡುಕಿದ್ರೆ ಎಲ್ಲೂ ಇಲ್ಲ. ಈ ಕಟ್ಟು ಕತೆಗಳೇ ಎಲ್ಲಾ ಕಡೆ ತುಂಬಿಕೊಂಡಿದೆ. ನಮ್ಮ ಸತ್ಯವೇದ ಏನ್ ಹೇಳ್ತಿದೆ? ನಾನು ಸತ್ತೋಗಿರುವಂತ ನಿಮ್ಮನ್ನ ಎಬ್ಬಿಸ್ತೇನೆ, ಮಣ್ಣಿಗೆ ಮಣ್ಣಾಗಿದ್ರು ನಿಮ್ಮನ್ನ ಎಬ್ಬಿಸ್ತೇನೆ. ಸಮುದ್ರ ತನ್ನಳಿನ ಒಪ್ಪಿಸ್ಕೊಡುತ್ತೆ, ಭೂಮಿ ತನ್ನಳ ಒಪ್ಪಿಸ್ಕೊಡುತ್ತೆ. ಯಾವ ರೀತಿಯಲ್ಲಿ ಮನುಷ್ಯ ಸಾಯ್ತಾನೋ ಮತ್ತೆ ಅದೇ ರೀತಿಯಾಗಿ ಮತ್ತೆ ಎದ್ದು ಬರ್ತಾನೋ ಅಂತ ವಿಷಯ ಸ್ಪಷ್ಟವಾಗಿ ನಿಖರವಾಗಿ ನಿಮ್ಗೆ ಮಾತಾಡ್ತಿರೋ ವಿಷಯ ನಮ್ಮೆಲ್ರಿಗೂ ಗೊತ್ತು. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ಮಾತಾಡುವಂತ ವಾಕ್ಯ ಆ ಒಂದು ಪುನರುತ್ಥಾನದ ಬಗ್ಗೆ ಮಾತಾಡ್ತಾ ಇದೆಯಾ? ಹಾಗೆ ನಾವು ಎದ್ದು ಬರುವಂತ ವಿಷಯವನ್ನ ಮಾತಾಡ್ತಾ ಇದೆಯಾ ಅಂದ್ರೆ ಖಂಡಿತ ಮಾತಾಡ್ತಾ ಇಲ್ಲ. ಇಲ್ಲಿ ಬೇರೆ ಒಂದು ವಿಷಯವನ್ನು ಕೂಡ ಹೇಳ್ತಾ ಇದೆ. ಏನಂತ ಹೇಳ್ತಿದೆ ನೋಡ್ಬೇಕಾರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ಆತನ ಆತ್ಮನ ಮೂಲಕ ನಿಮ್ಮ ಮರ್ತ್ಯು ದೇಹಗಳನ್ನು ಸಹ ಬದುಕಿಸುವನು. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಬೇಕಂತ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ದೇಹ ಆಲ್ರೆಡಿ ಆದಾಮನಲ್ಲಿ ಸತ್ತೋಗಿದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ದೇವರ ಮಕ್ಕಳಿಗೆ ಒಂದು ವಿಷಯ ಪ್ರಾಮಿಸ್ ಮಾಡ್ಲಿಲ್ಲ. ಯಾವ ವಿಷಯ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸತ್ತೋಗಿರುವಂತ ನಿಮ್ಮ ದೇಹವನ್ನ ಇದೇ ದೇಹದಲ್ಲಿ ನೀವು ಎದ್ದು ಬರ್ತೀರಾ ಅಂದ್ಬಿಟ್ಟು ದೇವರ ಮಕ್ಕಳು ಅಂದ್ರೆ ಸಭೆಯಾಗಿರುವಂತ ನಮಗೆ ದೇವರು ವಾಗ್ದಾನ ಮಾಡಿದಾರಾ, ತಿಳಿಸ್ಕೊಟ್ಟಿದಾರ, ಆ ರೀತಿ ಹೇಳ್ತಿದಾರಾ? ನಮ್ಗೆ ಯಾವ ರೀತಿ ಮಾತಾಡ್ತಾರ? ಇಲ್ಲ ರೀ. ನಾನು ಹೇಳೋದು ಅರ್ಥವಾಗಿರ್ಬೇಕು ನಿಮ್ಗೆ. ನೀವು ಹೌದ್ರಿ. ಮರಣ ಹೊಂದಿದ್ರೆ ಮತ್ತೆ ಬರ್ತೀರಾ, ಯಾವ ದೇಹದಲ್ಲಿ ಮರಣ ಹೊಂದಿದ್ರೋ ಅದೇ ದೇಹದಲ್ಲಿ ಪುನರ್ತನವಾಗ್ತೀರಾ ಅಂತ ದೇವ್ರ ಮಕ್ಕಳಿಗೆ, ಸಭೆಯಾದ ದೇವ್ರ ಮಕ್ಕಳಿಗೆ ಹೇಳ್ತಾ ಇದೆಯಾ ವಾಕ್ಯ? ಇಲ್ಲ ರೀ. ಇಲ್ಲ. ಬದಲಾಗಿ ಏನ್ ಹೇಳ್ತಿದೆ? ಅಲ್ಲ, ನಿಮ್ಗೆ ಬೇರೆ ಒಂದು ದೇಹವನ್ನ ಕೊಡ್ತೀನಿ, ಈ ಭೂಮಿಗೆ ಸಂಬಂಧಪಟ್ಟಂತ ದೇಹ ನಾನು ನಿಮ್ಗೆ ಕೊಡಲ್ಲ. ಯಾಕಂದ್ರೆ ನೀವು ಭೂಮಿಯಲ್ಲಿ ಇರೋರಲ್ಲ, ನೀವು ಭೂಮಿಗೆ ಸಂಬಂಧಪಟ್ಟವರಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಭೂಮಿಯಲ್ಲಿ ಬದುಕುವಂತ ಹಾ, ಈ ಭೂಮಿಯಲ್ಲಿ ಜನ ಬದುಕುವ ರೀತಿಯಲ್ಲಿ ಬದುಕಲ್ಲ. ಯೋಚನೆ ಮಾಡ್ರಿ, ಒಂದ್ ವೇಳೆ ನಾವು ಹೋಯ್ತು ಇವತ್ತು ಎಲ್ರು ಕೂಡ, ನಮ್ಗೆ ಗೊತ್ತಿರುವಂತ ಘಟನೆ ಗೊತ್ತು ಅಲ್ವಾ, ನಮ್ಮ ಸಹೋದರಿಯರು ಅವರ ಮರಣವನ್ನ ವಿಷಯವನ್ನ ನಾವು ತಾನೇ ಸುದ್ದಿನ ಕೇಳಿದ್ವಿ ಅಲ್ವಾ, ಎಷ್ಟು ಕಷ್ಟವಾದಂತ ವಿಷಯ. ಹಾಗ ನೋಡ್ರಿ, ಆ ಒಂದು ಮರಣದ ಅವಸ್ಥೆಯಲ್ಲಿ ತಕ್ಷಣ ಎದ್ದು ಬಂದ್ರೆ ಸಂತೋಷ ಅಲ್ವಾ? ನೋಡಿ, ಯಾರಾದ್ರೂ ಒಬ್ರು ತಿರೋಗ್ಬಿಟ್ರು, 1-2 ದಿವಸ ಆಯ್ತು, ಆದ್ರೆ ಯೇಸುಕ್ರಿಸ್ತನ ಶಕ್ತಿ ಇದೆ, ಯೇಸುಕ್ರಿಸ್ತನ ಬಲ ಒಂದು ವಿಷಯ ಇದೆ, ಆ ಬಲದಿಂದ ಸಾಧ್ಯತೆ ಇದೆ. ಅದು ಹೇಗೋ ಯಾವುದೋ ವ್ಯಕ್ತಿನ ಕಳಿಸ್ತಾರೋ, ಇಲ್ಲ ಯಾವುದೋ ಒಬ್ಬ ದೇವರ ಸೇವಕನ ಕಳಿಸ್ತಾರೋ, ಆ ಸತ್ತೋಗಿರೋ ಮನುಷ್ಯನ ಎಬ್ಬಿಸ್ತಾರೋ, ದೇವ್ರು ಏನೋ ಮಾಡ್ತಾರೋ, ಒಟ್ಟಿನಲ್ಲಿ ಮಾಡ್ಬೇಕಂತಿದ್ರೆ ಅದೇನ್ ದೊಡ್ಡ ವಿಷಯ ಎಲ್ಲ, ಎಬ್ಬಿಸ್ತಾನೆ ತಿಳ್ಕೊಳ್ಳಿ. ಅದೇ ಎಷ್ಟು ಆಶ್ಚರ್ಯವಾದಂತ ವಿಷಯ ಒಂದ್ ವೇಳೆ ಒಂದ್ ವ್ಯಕ್ತಿ ಎದ್ದು ಬಂದ ಮೇಲೆ. ಆದ್ರೆ ಅಂತಹ ಒಂದು ಪುನರ್ತನ, ಅಂತಹ ಮತ್ತೆ ಜೀವಂತವಾಗಿ ಬರುವಂತ ವಿಷಯವನ್ನ ದೇವ್ರ ಮಕ್ಕಳಿಗೆ ದೇವ್ರು ಹೇಳ್ತಾ ಇಲ್ಲ. ಬದಲಾಗಿ ನಮ್ಗಿರುವಂತ ಪುನರ್ತನ ಈ ಶರೀರದ ಮಾಂಸಿಕವಾದಂತ ಭೂಲೋಕದ ಒಂದು ಶರೀರ ಏನಿದೆಯೋ, ಭೂಲೋಕದಲ್ಲಿ ಬದುಕೋದಿಕ್ಕೆ ಯಾವ ರೀತಿ ಶರೀರ ಸಿದ್ಧತವಾಗಿದೆ ನಮ್ಗೆ, ಆಮ್ಲಜನಕ ಆಹಾರವನ್ನ ತಗೊಂಡು, ಗಾಳಿನ ನೀರನ್ನ ತಗೊಂಡು ಬದುಕೋದಕ್ಕೆ ಇರುವಂತ ಸಿದ್ಧತೆ ಆಗಿರುವಂತ, ನಮ್ಗೆ ಸಿದ್ಧತೆ ಮಾಡಿಕೊಟ್ಟಿರುವಂತ ಇದೇ ದೇಹದಲ್ಲಿ ಬರ್ತೀವಿ ಅಂದ್ರೆ ಖಂಡಿತ ಇಲ್ಲ. ನಮ್ಗೆ ಬೇರೆ ಒಂದು ದೇಹವನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ಮಾತಾಡುವಂತ ವಿಷಯ ಯಾವುದೇ ಕಾರಣಕ್ಕೂ ಶಾರೀರಿಕವಾದಂತ ದೇಹವನ್ನ ಮಾತಾಡ್ತಾ ಇಲ್ಲ. ಇನ್ನು ಕೂಡ ಹೆಚ್ಚಾಗಿ ಒಂದು ವಿಷಯವನ್ನ ಮಾತಾಡ್ತಾ ಇದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮರ್ತ್ಯು ದೇಹ ಅಂದ್ರೆ 2 ವಿಷಯಗಳನ್ನ ದೇವ್ರ ಮಕ್ಕಳಲ್ಲಿ ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಅದು ಗುಣಗಳಿಗೆ ಸಂಬಂಧಪಟ್ಟಂತ ವಿಷಯ. ಏನಪ್ಪಾ ಗುಣಗಳ ಸಂಬಂಧ ಅಂದ್ರೆ, ಸತ್ತೋಗಿರೋ ನನ್ನ ದೇಹ, ನನ್ನ ಬಾಡಿ ಡೆಡ್ ಆಗಿದೆ ಅಂದ್ರೆ ನನ್ನ ಈ ದೇಹದಿಂದ ದೇವರು ಕೊಟ್ಟಿರುವಂತ ಗುಣಲಕ್ಷಣಗಳನ್ನ ಮಾಡಕ್ಕೆ, ಅದಕ್ಕೆ ವಿಧೇಯತೆಯನ್ನು ತೋರ್ಸಕ್ಕೆ, ಆ ಗುಣಗಳನ್ನ ಬೆಳೆಸ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇದು ಡೆಡ್ ಬಾಡಿ. ಇದು ಈ ಡೆಡ್ ಬಾಡಿಗೆ ಸಂಬಂಧಪಟ್ಟ ಕೆಲಸ ಅಂತ ಮಾಡುತ್ತೆ. ಡೆಡ್ ಬಾಡಿ ಅಂದ್ರೆ ಏನು? ಆದಾಮನಲ್ಲಿ ಬಿದ್ದೋಗಿರುವಂತ ದೇಹ, ಆದಾಮನ ಮರಣದಿಂದ ಬಿದ್ದೋಗಿರುವಂತ ಆ ಪಾಪದ ದೇಹ. ಆ ಪಾಪದ ದೇಹ ಹೆಂಗಿದೆ ಅಂದ್ರೆ, ಆದಾಮನ ಯಾವ ವಿಷಯ ಬಿದ್ದಿದ್ರೋ ಅಂತ ಬಿದ್ದೋಗಿರುವಂತ ವಿಷಯಗಳನ್ನ ಮಾಡುತ್ತೆ. ಬೇಕಾದ್ರೆ ಪಾಪ ಕೃತ್ಯಗಳನ್ನ ಮಾಡೋದಿಕ್ಕೆ ದೇಹ ಕರೆಕ್ಟ್ ಆಗಿದೆ. ಆದ್ರೆ ಏನ್ ಮಾಡಕ್ಕಾಗ್ತಿಲ್ಲ, ನೀತಿ ಕಾರ್ಯಗಳ ಮಾಡಕ್ಕೆ ಈ ದೇಹ ಕರೆಕ್ಟ್ ಆಗಿಲ್ಲ.
ಆಗ್ತಾ ಇಲ್ಲ, ಯಾವುದೇ ಮನುಷ್ಯನ ಕೈಯಿಂದ ಆಗಲ್ಲ. ನೋಡ್ತೀರಾ ಪ್ರಪಂಚದಲ್ಲಿ ಒಳ್ಳೆ ವ್ಯಕ್ತಿ ಅಂತ ಹೇಳಿದಾಗ ಜನ ಏನ್ ಮಾಡ್ತಾರೆ, ಕೆಲವೊಬ್ಬರನ್ನ ಈ ನಟನೆ ಮಾಡೋರ್ನ, ಆಕ್ಟಿಂಗ್ ಮಾಡೋರ್ನ ಏನ್ ಮಾಡ್ತಾರೆ, ಒಬ್ಬ ದೊಡ್ಡ ಒಂದು ಪದವಿನ ಕೊಟ್ಟು ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಏನ್ ಮಾಡ್ತಾರೆ, ಇವ ನಮ್ಮ ಜೀವನದಲ್ಲಿ ದೊಡ್ಡ ಒಂದು ಬದಲಾವಣೆ ತಂದ್ಬಿಡ್ತಾರೆ ಏನೋ ಅನ್ನೋ ರೀತಿಲಿ ಇವತ್ತು ಕಾಣಿಸ್ಕೊಳ್ತಾ ಇದಾರೆ ಜನ ಅಲ್ವಾ. ಜನರ ಮುಂದೆ ವೇಷ ಹಾಕೋರ್ನ. ಆದ್ರೆ ಕ್ರಿಸ್ತಲ್ ಪ್ರೀತಿಯ ಸರಸರಿರೇ, ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ರಿ, ಯಾವುದೇ ಮನುಷ್ಯನೇ ಅನ್ನೋಂಥ ವಿಷಯವನ್ನ ಈ ಲೋಕ ಅಂತ್ಯದವರೆಗೆ ಏನಾಗುತ್ತೆ, ಒಂದಿನ ತಿಳ್ಕೊಳ್ಳುತ್ತೆ. ಎಷ್ಟೇ ಆತನು ಜ್ಞಾನ ಬಲವನ್ನ ಹೊಂದಿದ್ರು ಕೂಡ ಆತನು ಒಬ್ಬ ಮನುಷ್ಯನೇ. ಆತನು ಕೂಡ ಇತಿಮಿತಿ ಉಂಟು, ಲಿಮಿಟ್ಸ್ ಉಂಟು. ಅದನ್ನು ದಾಟಿ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಒಳ್ಳೇದ್ ಮಾಡ್ಬೇಕಂತ ಮನಸ್ಸು ನಮಗೂ ನಿಮಗೂ ಎಲ್ರಿಗೂ ಇದೆ. ಆದ್ರೆ ನಮ್ಗೆ ಒಳ್ಳೇದ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಯೋಚನೆ ಮಾಡ್ರಿ, ಲೋಕದವ್ರು ಏನ್ ಮಾಡಕ್ ಆಗ್ಬಿಡುತ್ತೆ. ಅಪೊಸ್ತಲ ಪೌಲ್ ಮಾತಾಡ್ತಿರ್ತಾನೆ, ನನಗೆ ಒಳ್ಳೇದ್ ಮಾಡ್ಬೇಕಂತ ಆಸೆ ಐತೆ ಆದ್ರೆ ಆಗ್ತಾ ಇಲ್ವಲ್ಲ ಅಂದ್ಬಿಟ್ಟು. ನಮ್ಮ ದೇಹವನ್ನೇ ನಮ್ಮನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಒಬ್ಬ ವ್ಯಕ್ತಿ ಒಂದು ಗೌರ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಒಬ್ಬ ದೊಡ್ಡ ಸ್ಥಾನದಲ್ಲಿ ಇದ್ಬಿಟ್ಟು ಇಡೀ ಒಂದು ದೇಶವನ್ನ ಬದಲಾವಣೆ ಮಾಡ್ತೀನಂದ್ರೆ ನನ್ನನ್ನೇ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಈ ಒಂದು ಇಡೀ ದೇಶವನ್ನ ಹೆಂಗ್ ಕಂಟ್ರೋಲ್ ಮಾಡಕ್ ಆಗುತ್ತೆ? ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಕಂಟ್ರೋಲ್ ಇರುವಂತಹ ವಿಷಯವನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಅದು ಸಾಧ್ಯತೆ ಇಲ್ಲ ಅನ್ನೋಂಥ ವಿಷಯವನ್ನ ಮನುಷ್ಯರು ಅರ್ಥ ಮಾಡ್ಕೊಬೇಕು. ಈ ಲೋಕವನ್ನು ನಡೆಸುವವರು ಕೂಡ ಅರ್ಥ ಮಾಡ್ಕೊಬೇಕು. ಒಂದ್ ದಿವಸ ಅದು ಗೊತ್ತಾಗುತ್ತೆ, ಇಲ್ಲ, ಇಂಪಾಸಿಬಲ್, ನಮ್ಮಿಂದ ಈ ಲೋಕವನ್ನ ಆಳ್ವಿಕೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ, ದೇವ್ರು ಎದುರು ನೋಡುವಂತ ರೀತಿಯಲ್ಲಿ ಆಳ್ವಿಕೆ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಅನ್ನೋದು ಎಲ್ರು ಕೂಡ ಕಂಡುಕೊಳ್ತಾರ. ತಡವಾಗುತ್ತೆ, ಇನ್ನೂ ಟೈಮ್ ತಗೊಳುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆಗಿರ್ಬೇಕಾದ್ರೆ ದೇವ್ರ ಮಕ್ಕಳು ನಾವು ಅರ್ಥ ಮಾಡ್ಕೊಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಒಂದು ದೇಹವನ್ನ ಈ ಒಂದು ಬಿದ್ದೋಗಿರೋಂಥ ದೇಹದಲ್ಲಿ, ಸತ್ತೋಗಿರೋಂಥ ದೇಹದಲ್ಲಿ ನಮ್ಮನ್ನ ನಾವು ಕಂಟ್ರೋಲ್ ಮಾಡಕ್ಕೆ ದೇವರ ಯೋಜನೆಯಲ್ಲಿ ವಿಧೇಯರಾಗೋದಕ್ಕೆ ಸಾಧ್ಯತೆ ಇಲ್ಲ. ಇದು ಡೆಡ್ ಬಾಡಿ, ಮರ್ತ್ಯ ದೇಹ. ಗುಣಲಕ್ಷಣದ ಬಗ್ಗೆ ಮಾತಾಡ್ತಾ ಇದ್ದೆ ನಾನು ಆಗ್ಲೇ. ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಕ್ಯಾರೆಕ್ಟರ್ ವೈಸ್. ಇನ್ನೊಂದೇನಪ್ಪಾ ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಸತ್ತೋಗಿರುವಂತ ಈ ದೇಹ ಸತ್ತ ಮೇಲೆ ನಮಗೆ ದೇವರು ಬದುಕಿಸ್ತೀನಂತ ಒಂದು ಭರವಸೆನ ಕೊಟ್ಟಿದ್ದಾರೆ. ಆ ಭರವಸೆ ಏನಪ್ಪಾ ಅಂದ್ರೆ, ಈ ಲೋಕಕ್ಕೆ ಸಂಬಂಧಪಟ್ಟಂತ ದೇಹದ ವಿಷಯ ಅಲ್ಲ, ಲೋಕಕ್ಕೆ ಸಂಬಂಧ ಪಡದೇ ಇರುವಂತ ದೇಹದ ವಿಷಯವಾಗಿ ಮಾತಾಡ್ತಾ ಇದ್ದಾರೆ. ಆಯ್ತು, ನಾವೇನದನ್ನ ರಿಸರ್ಚ್ ಮಾಡಿ ಸ್ವಲ್ಪ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿ ಕೊಡೋಣ ಅಂತ ಹೊರಟ್ರೆ ಆಗೋದೇ ಇಲ್ಲ. ಯಾಕಾಗಲ್ಲ ಅಂದ್ರೆ ನಮ್ಮ ಬ್ರೈನ್ ಲಿಮಿಟ್ ಅಷ್ಟೇ. ನಮ್ಮ ಬ್ರೈನ್ ಲಿಮಿಟ್ ಮಾರ್ಟಲ್ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಸಾಯುವಂತ ವಿಷಯಗಳಿಗೆ ಸಂಬಂಧಪಟ್ಟಂತ ವಿಷಯವನ್ನ ತುಂಬಾ ಬೇಗ ಅರ್ಥ ಮಾಡ್ಕೊಳ್ಳುತ್ತೆ. ಅಮರತ್ವ ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಮರತ್ವ ಅಂತ ಪದ ಗೊತ್ತು, ಯಾವತ್ತೂ ಸಾಯಲ್ವಾ ಅಂತ ಪದ ಗೊತ್ತು, ಆದ್ರೆ ಹೇಗಿರುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ತಿಳ್ಕೊಳಕ್ಕೆ ಆಗಲ್ಲ. ಕೆಪಾಸಿಟಿ ಇಲ್ಲ, ನಮ್ಮ ಮೈಂಡ್ಗೆ ಆಗ್ತಾ ಇಲ್ಲ. ಹೇಗೆ ಒಂದು ನಾಯಿ ಮನುಷ್ಯನಂತೆ ಮಾತಾಡ್ಬೇಕು, ಮನುಷ್ಯನಂತೆ ನಾನು ಓದ್ಬೇಕಂತ ಬಯಸಿದ್ರು ಅದು ಸಾಧ್ಯತೆ ಇಲ್ವೋ, ಹಾಗೆ ನಮಗೂ ಕೂಡ ಏನ್ ಮಾಡಕ್ಕಾಗಲ್ಲ. ದೇವರ ಅಮರತ್ವವುಳ್ಳ ಲೈಫ್ ಬಗ್ಗೆ, ನಮಗಿಂತ ಮೇಲಿರುವಂತ ಆ ಒಂದು ಸೃಷ್ಟಿ, ಆ ಒಂದು ಲೈಫ್ ನೇಚರ್ ಬಗ್ಗೆ ತಿಳ್ಕೊಳ್ಳಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಏನಿದೆ, ನಮ್ಗೆ ನಂಬಿಕೆ ಇದೆ. ಈ ವಾಕ್ಯದ ಮೇಲೆ ನಂಬಿಕೆ ಇದೆ. ಯಾವ ರೀತಿ ನಂಬಿಕೆ ಇದೆ ಅಂದ್ರೆ, ದೇವ್ರ ಮಕ್ಕಳು ಎರಡು ವಿಷಯವನ್ನ ಅರ್ಥ ಮಾಡ್ಕೊಬೇಕು. ಏನಪ್ಪಾ ಅಂದ್ರೆ, ಮೊದಲನೇ ಪಾಯಿಂಟ್ ನಾನು ಹೇಳಿದ ಪ್ರಕಾರ, ನಾನೇನಾದ್ರೂ ಈ ಮರ್ತ್ಯು ದೇಹದಿಂದ, ಸತ್ತೋಗಿರೋ ದೇಹದಲ್ಲಿ ಬದುಕಿರೋನಾಗಿದ್ರೆ, ದೇವರು ಇದು ನೋಡುವಂತ ಒಂದು ಜೀವನ ಬೆಳೆಸ್ಕೊಂಡಿದ್ರೆ, ಆಗ ನಿಜವಾಗ್ಲೂ ಈ ದೇಹದಲ್ಲಿ ಸತ್ರೆ ಆ ದೇವರು ಎದುರುವಂತ ಜೀವನ ಪಡ್ಕೊಬಹುದು. ನಾನು ಹೇಳಿದ್ ನಿಮ್ಗೆ ಅರ್ಥವಾಗಿರ್ಬೋದು, ಮತ್ತೆ ಅದನ್ನ ರಿಪೀಟ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ರಿ. ನಾನೇನಾದ್ರೂ ಈ ಸತ್ತೋಗಿರುವಂತ ದೇಹದಲ್ಲಿ ದೇವರು ಎದುರು ನೋಡುವಂತ ಜೀವನ ಕ್ರಿಯೆಗಳನ್ನ ಮಾಡುವನಾಗಿದ್ರೆ, ದೇವರು ಎದುರು ನೋಡುವಂತ ಬದುಕಿರೋದು, ದೇವ್ರು ಯಾವ ವಿಷಯ ಬದುಕಿರೋದು ಅಂತ ಗಮನಿಸ್ತಾರೆ, ಮಿಕ್ಕಿದೆಲ್ಲ ಸತ್ತೋಗಿರೋದು, ಸತ್ತ ಕ್ರಿಯೆಗಳು, ಸತ್ತ ಗುಣಲಕ್ಷಣಗಳು, ಅದನ್ನ ಬಿಟ್ಟು ಬದುಕಿರುವಂತ ಕ್ರಿಸ್ತನ ಸಾರೂಪ್ಯ ಅನ್ನುವಂತ ಗುಣಗಳನ್ನ ನಾನು ಬೆಳೆಸೋನಾಗಿದ್ರೆ, ಆಗ ನಾನೇನ್ ಮಾಡ್ತೀನಿ, ನಿಜವಾಗ್ಲೂ ಈ ದೇಹವನ್ನ ಬಿಟ್ರೆ ನಿಜವಾಗ್ಲೂ ಕ್ರಿಸ್ತನ ಸಾರೂಪ್ಯನ ಬೆಳೆಸ್ಕೊಳ್ತೀನಿ ಅನ್ನೋದು ನಮ್ಮ ಮುಂದೆ ಇರುವಂತ ನಂಬಿಕೆ. ಇದು ಸ್ಪಷ್ಟವಾಗಿರ್ಬೇಕು. ಇದರಲ್ಲಿ ಅರ್ಧ ಭಾಗ ಇಲ್ಲದೆ ಹೋದ್ರು ಕೂಡ ಯಾವುದು ಸ್ಪಷ್ಟವಾಗಿ ಅರ್ಥವಾಗಲ್ಲ. ಏನಪ್ಪಾ ಅಂದ್ರೆ, ನಾನು ಕ್ರಿಸ್ತಂತರ ಪುನರ್ತನಾಗ್ತೀನಿ ಅಂದ್ರೆ ಅಲ್ಲ. ನಾನು ಸತ್ತೋಗಿರೋಂತ ಈ ಬಾಡಿಯಲ್ಲಿ ಈಗ ಕ್ರಿಸ್ತನ ಹಾಗೆ ಜೀವಿಸಿದ್ರೆ, ನಿಜವಾಗ್ಲೂ ನಾನು ಸತ್ತೋದ್ಮೇಲೆ ಮತ್ತೆ ಪುನರ್ತನದಲ್ಲಿ ಕ್ರಿಸ್ತನ ಜೊತೆಗೆ ಜೀವಿಸ್ತೀನಿ. ಅದು ನಮ್ಮ ಮುಂದಿರುವಂತ ಒಂದು ವಿಷಯ. ಬಟ್ ಈ ಕೆಲಸವನ್ನ ಯಾರು ಮಾಡೋದು? ವಾಕ್ಯಗಳ ಪ್ರಕಾರ ನನ್ನ ದೇಹ ಮರ್ತ್ಯು ಅಂದ್ರೆ ಏನಾಗಿದೆ, ಸತ್ತೋಗಿರುವಂತ ಒಂದು ದೇಹವಾಗಿದೆ. ಸತ್ತೋಗಿರುವಂತ ದೇಹವಾಗಿರುವಂತ ನನ್ನಲ್ಲಿ ಹೇಗೆ ದೇವರ ನಿರ್ಜೀವ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯತೆ ಇದೆಯಾ ಅಂದ್ರೆ ಖಂಡಿತ
ದೇವರ ಆತ್ಮದ ಮೂಲಕ ಇದೆ. ಅದೇ ನಾವು ಅರ್ಥ ಮಾಡ್ಕೊಬೇಕಾದ್ರೆ ದೇವರ ಆತ್ಮ ಅನ್ನೋದು ಅಷ್ಟು ಬಲ ಉಳ್ಳದಂತ ಅರ್ಥ ಮಾಡ್ಕೊಬೇಕು. ದೇವ್ರ ಮಕ್ಳು ಇದನ್ನ ಸ್ವಲ್ಪ ಇದನ್ನ ಈ ನಂಬಿಕೆನ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಸ್ಕೊಬೇಕು. ಏನಪ್ಪಾ ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ದೇವರ ಆತ್ಮ ಏನೆಲ್ಲ ಕೆಲಸ ಮಾಡ್ತು ನಿಮ್ಗೆ ನೆನಪಿರ್ಬೇಕು. ಒಂದು ವ್ಯಕ್ತಿ ಮೇಲೆ ದೇವರ ಆತ್ಮ ಬಂದ್ರೆ ಆ ವ್ಯಕ್ತಿ ಏನ್ ಮಾಡ್ದ ಅಂದ್ರೆ ಕತ್ತೆಯ ದವಡೆಗಳನ್ನ ತಗೊಂಡು ಸಾವಿರಾರು ಜನ ಸಾಯಿಸಾಕಿದ್ರು. ಅಂದ್ರೆ ದೇವ್ರ ಕೊಟ್ಟಂತ ಆತ್ಮದಲ್ಲಿ ಆ ಕೆಲಸ ಮುಗೀತು. ಅವರಿಗೆ ಇರುವಂತ ಜವಾಬ್ದಾರಿಲಿ ಅದಷ್ಟೇ ಕೆಲಸ. ಅಂದ್ರೆ ದೇವರಾತ್ಮ ಅವ್ರಿಗೇನು ಎಷ್ಟು ಕೊಟ್ರು ಅಂದ್ರೆ ಎಷ್ಟರ ಮಟ್ಟಿಗೆ ಲಿಮಿಟ್ ಅಂತ ಇತ್ತು ಅಂದ್ರೆ, ಈ ವ್ಯಕ್ತಿ ಮೇಲೆ ದೇವರಾತ್ಮ ಹೋಗಿ ಈ ಕೆಲಸ ಮಾಡಿ ಮುಗಿಸ್ಬೇಕು, ಅಷ್ಟೇ ಆತನಿಗೆ ಬಲ ಕೊಡ್ಬೇಕು, ಅಷ್ಟೇ ಎನರ್ಜಿ ಕೊಡ್ಬೇಕು, ಆತನಿಗೆ ಮಾಡ್ಬೇಕಾಗಿರಂತ ಕೆಲಸಕ್ಕೆ ಸಾಮರ್ಥ್ಯ ಬೇಕಷ್ಟೇ. ಬೆಜಲಿಯೇಲ್, ಓಹಲಿಯೇಬ್ ಇವ್ರೇನ್ ಮಾಡಿದ್ರು, ದೇವಾಲಯಗಳನ್ನ ದೇವದರ್ಶನ ಗುಡಗಳನ್ನ ಮಾಡಿದ್ರು. ಅವರಿಗೆ ಕೊಡುವಂತ ಆತ್ಮ ಉದ್ದೇಶ ಏನಪ್ಪಾ ಅಂದ್ರೆ, ಅವ್ರಿಗೆ ಏನ್ ಕೆಲಸ ನಿಗದಿ ಮಾಡಲ್ಪಡ್ತಾ ಆ ಕೆಲಸ ಮಾಡಿ ಮುಗಿಸ್ಬೇಕು. ಕ್ರಿಸ್ತನ ಪ್ರೀತಿಯ ಸರಸರಿದೆ, ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯಾಗಿ ದೇವರ ಆತ್ಮವನ್ನು ಕೊಟ್ಟು ಅನೇಕ ಕೆಲಸಗಳನ್ನ ಮಾಡಿರ್ಬೇಕಾದ್ರೆ, ಹೊಸ ಒಡಂಬಡಿಕೆಯಲ್ಲಿರುವಂತ ದೇವ್ರ ಮಕ್ಕಳಿಗೆ ನಮಗೆ ಕೊಟ್ಟಿರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಉದ್ದೇಶ ಏನಪ್ಪಾ ಅಂದ್ರೆ, ಗುರಿ ಏನಪ್ಪಾ ಅಂದ್ರೆ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದು. ಕ್ರಿಸ್ತನ ಹಾಗೆ ನಾವು ಬದುಕಿ ಕ್ರಿಸ್ತನ ಗುಣಗಳನ್ನ ಬೆಳೆಸ್ಕೊಳ್ಳೋದು. ಇದಕ್ಕೆ ಈ ರೀತಿ ಬೆಳೆಸೋದು ನಮ್ಮ ಸ್ವಂತ ಅಂದ್ರೆ ಬಿದ್ದು ಹೋಗಿರುವಂತ ಮರ್ತ್ಯೂ ದೇಹದಿಂದ ಸಾಧ್ಯತೆ ಇದೆಯಾ ಅಂದ್ರೆ ಆಗಲ್ಲ. ಅಂದ್ಮೇಲೆ ಈ ಕೆಲಸವನ್ನ ಯಾರು ಮಾಡುತ್ತಾರೆ? ನಮ್ಮ ತಂದೆಯಾದ ದೇವರು ಆತನ ಆತ್ಮದ ಮೂಲಕ ಮಾಡ್ತಾರೆ. ಹೌದಾ ಬ್ರದರ್? ಆಗುತ್ತಾ? ಖಂಡಿತ ಆಗುತ್ತೆ ಅಲ್ವಾ? ನಮ್ಮಿಂದ ಆಗಲ್ಲ, ದೇವರಿಂದ ಆಗುತ್ತೆ. ಪ್ರತಿಯೊಂದು ದೇವರ ಮಗುವಿನ ಒಂದು ನಂಬಿಕೆ ಯಾವ ರೀತಿ ಇರ್ಬೇಕಂದ್ರೆ, ನಾನು ದೊಡ್ಡದಾಗಿ ಬದಲಾವಣೆ ತಂದ್ಬಿಡ್ತೀನಿ, ನಾನ್ ದೊಡ್ಡದಾಗಿ ಕ್ರಿಸ್ತನಲ್ಲಿ ಬೆಳೆಸ್ಬಿಡ್ತೀನಿ, ನನ್ನ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ನೆವರ್. ನಾವು ಪ್ರತಿ ಬಾರಿ ದೇವರ ಬಲವನ್ನ ಹುಡುಕದೆ ಹೋದ್ರೆ ನಮ್ಮಲ್ಲಿ ಏನ್ ಮಾಡಕ್ಕಾಗಲ್ಲ ಅಂದ್ರೆ, ಒಂದು ಮಾತು ಹೇಳ್ತಾರಲ್ವಾ, ನಮ್ಮ ತಲೆಯಲ್ಲಿರುವಂತ ಒಂದು ಕೂದಲನ್ನ ಏನ್ ಮಾಡಕ್ಕಾಗಲ್ಲ, ಏನ್ ಮಾಡಂಗಿಲ್ಲ. ಆತರ ನಮ್ಮ ಪರಿಸ್ಥಿತಿ ಇರುತ್ತೆ. ಬೆಲ್ಲುಗೂ ಮಾಡಕ್ಕಾಗಲ್ಲ, ಕಪ್ಪುಗೂ ಮಾಡಕ್ಕಾಗಲ್ಲ. ಆ ರೀತಿಯಾಗಿ ನಮ್ಮಿಂದ ಏನೂ ಸಾಧ್ಯತೆ ಇಲ್ಲ ಅಂತ ಫಸ್ಟ್ ಅರ್ಥ ಮಾಡ್ಕೊಬೇಕು. ಹಾಗೆ ಅರ್ಥ ಮಾಡ್ಕೊಳ್ಳುವಂತ ವ್ಯಕ್ತಿಗೆ ಏನ್ ಬೇಕಾಗುತ್ತೆ? ಈಗ ದೇವರ ಆತ್ಮನ ಸಹಾಯ ಬೇಕಾಗುತ್ತೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಕ್ಕೆ. ಹೌದು, ದೇವರ ಆತ್ಮದ ಮೂಲಕ ನಾವು ಈ ಸತ್ತೋಗಿರುವಂತ ದೇಹದಲ್ಲಿ ಜೀವಂತವಾಗಿರುವಂತ ಕ್ರಿಸ್ತನ ಗುಣಗಳನ್ನ ಬೆಳೆಸ್ಕೊಬಹುದು. ನೋಡಿ, ಇಲ್ಲಿ ಕೆಲವೊಂದು ರೀಪ್ರಿನ್ಸ್ ಪಾಯಿಂಟ್ಸ್ ತುಂಬಾ ಚೆನ್ನಾಗಿದೆ, ಅದನ್ನ ಓದ್ತೀನಿ. ಹೊಸ ಮನಸ್ಸಿಂದ ಜೀವಂತಗೊಳಿಸಲ್ಪಟ್ಟಂತ ಮಾಂಸವು ಕರ್ತನದಾಗಿರುತ್ತದೆ. ಪಾಪ ಮತ್ತು ದೋಷಗಳ ವಿರುದ್ಧವಾಗಿ ಮತ್ತು ಸತ್ಯ ಮತ್ತು ನೀತಿಯ ಸೇವೆಯಲ್ಲಿ ಆಕ್ರಮಣಕಾರಿಯಾಗಿ ಮತ್ತು ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತದೆ. ನೋಡಿ, ದೇವರ ಆತ್ಮ ಬಂದಾಗ ದೇವರ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಪಾಪ ಮತ್ತು ಈ ಪಾಪ ಕೃತ್ಯಗಳಿಗೆ ಸಂಬಂಧಪಟ್ಟಂತ ಅನೀತಿಯ ಕಾರ್ಯಗಳನ್ನ ಏನ್ ಮಾಡ್ತಾರೆ, ಹಾಗೆ ಮಾಡಿ ಸತ್ಯ ನೀತಿಯ ವಿಷಯಗಳ ಬಗ್ಗೆ ಏನ್ ಮಾಡ್ತಾರೆ, ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಈಗ ನೋಡ್ರಿ, ನಮ್ಮಲ್ಲಿ ಕೆಲವರು ಇರ್ಬೋದು ಯಾವತ್ತು ಸಿಗರೆಟ್ ಸೇದೇ ಇಲ್ಲ. ನಮ್ಗೆ ಯಾವತ್ತಾದ್ರೂ ಸಿಗರೆಟ್ ಸೇದ್ಬೇಕಂತ ಆಸೆ ಬರುತ್ತಾ? ಯಾವತ್ತೂ ಸೇದಿಲ್ಲ. ಅಲ್ಲ, ಸಿಗರೆಟ್ ಸೇದೋರು ನೋಡಿದಾಗ ನಮ್ಗೆ ಏನಾಗುತ್ತೆ, ಅಯ್ಯೋ ಸೇದ್ತಾ ಇದಾರಪ್ಪ, ನಾವು ಸ್ವಲ್ಪ ಸೇದ್ಬಿಡೋಣ ಅಂತ ಮೈಂಡ್ ಬಂದ್ಬಿಡುತ್ತಾ? ಇನ್ನ ನಮ್ಗೇನಾಗುತ್ತೆ, ಕೆಲವ್ರಿಗಂತ ಹೊಗೆ ಕಂಡ್ರೂ ಆಗಲ್ಲ, ಅಲ್ಲಿಂದ ಓಡ್ಬಿಡ್ತೀವಿ. ಆ ಒಂದು ಸ್ಪಾಟ್ ಅಲ್ಲಿ ನಿಂತ್ಕೊಳಕ್ ಆಗಲ್ಲ, ಯಾಕಂದ್ರೆ ನಮ್ಗೆ ತುಂಬಾ ಕಷ್ಟ. ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಕೆಲವೊಂದು ವಿಷಯಗಳನ್ನ ದ್ವೇಷ ಮಾಡೋರಾಗಿದ್ರೆ ಅದು ದ್ವೇಷ ಅಷ್ಟೇ, ನಾವು ಅದನ್ನ ಇಷ್ಟನೇ ಪಡಲ್ಲ. ಅದು ಎಂತ ಸನ್ನಿವೇಶದಲ್ಲೂ ನಾವು ಇಷ್ಟಪಡಲ್ಲ. ದೇವ್ರ ಮಕ್ಕಳು ದೇವರ ಆತ್ಮ ಅವರಲ್ಲಿ ಬಂದಾಗ ಅವರಲ್ಲಿ ಆಗುವಂತ ಗುಣದ ಬದಲಾವಣೆ ಏನಂದ್ರೆ, ಅವರು ಪಾಪ ಮತ್ತೆ ದೋಷ ಅಂದ್ರೆ ಅನೀತಿಗಳನ್ನ ಏನ್ ಮಾಡ್ತಾರೆ, ಅವರು ದ್ವೇಷ ಮಾಡ್ತಾರೆ. ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಇಂಥ ವಿಷಯಗಳನ್ನ ದ್ವೇಷ ಮಾಡುವಂತ ಗುಣ ಇದೆಯೋ, ಪವಿತ್ರ ಆತ್ಮನ ಅಷ್ಟರ ಮಟ್ಟಿಗೆ ಕೂಡ ನಮ್ಗೆ ನೀಡಲ್ಪಡುತ್ತೆ. ನಾವ್ ಇಷ್ಟರ ಮಟ್ಟಿಗೆ ಪಾಪವನ್ನ ಹಾಗೆ ಮಾಡ್ತೀವೋ ಮತ್ತೆ ಮತ್ತೆ ದೇವರ ಆತ್ಮ ನಮ್ಗೆ ಹೆಚ್ಚಾಗಿ ಕೊಡ್ತಾರೆ. ಯಾಕಂದ್ರೆ ನಾವು ಆತ್ಮಕ್ಕೆ ವಿರುದ್ಧವಾಗಿ ಅಂದ್ರೆ ದೇವರಿಗೆ ಶತ್ರುಗಳ ವಿರುದ್ಧವಾಗಿ ಹೊರಡ್ತಾ ಇದೀವಿ, ಅವ್ರನ್ನ ಜಯಿಸ್ತಾ ಇದ್ವಿ. ಒಂದು ವಾರ್ ನಡಿಬೇಕಾದ್ರೆ ಈಗ ಮಿಲಿಟರಿ ಹೋಗ್ತಾ ಇದಾರೆ, ಅಲ್ಲಿ ಯುದ್ಧ ಮಾಡಕ್ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಶತ್ರುಗಳನ್ನ ಏನ್ ಮಾಡ್ತಾರೆ, ಸದೆ ಬಡಿತಾ ಇರ್ತಾರೆ, ಇಲ್ಲಿಂದ ಬಾಂಬ್ಸ್ ಹಾಕ್ತಾ ಇದ್ರೆ, ಗಣ್ಣಿಂದ ಸುಡ್ತಾ ಇರ್ತಾರೆ. ಅವಾಗ ಇವ್ರದ್ದು ಖಾಲಿ ಆಗ್ತಾ ಇರುತ್ತಾ ವೆಪನ್ಸ್? ಖಾಲಿ ಆಗ್ತಾ ಇದ್ರೆ ಇವ್ರು ಗೆಲ್ತಾ ಇದಾರೆ ಅಂತ ಇಟ್ಕೊಳ್ಳಿ. ಶತ್ರುಗಳನ್ನ ಸದೆ ಬಡಿತಾ ಇದ್ರೆ ಇವ್ರ ಹತ್ರ ವೆಪನ್ಸ್ ಇಲ್ಲ ಅಂದ್ರೆ ಮತ್ತೇನ್ ಮಾಡ್ತಾರೆ, ಸೋತೋಗ್ತಾರೆ. ಆದ್ರೆ ದೇವ್ರೆ ಆಗೇನ್ ಮಾಡ್ತಾರೆ, ವೆಪನ್ಸ್ ಅವ್ರಿಗೆ ಸಪ್ಲೈ ಆಗ್ಬೇಕು, ಅವ್ರಿಗೆ ವೆಪನ್ಸ್ ಸಿಗ್ಬೇಕು ಅಲ್ವಾ, ಬಾಂಬ್ ಸಿಗ್ಬೇಕು, ಗನ್ ಸಿಗ್ಬೇಕು. ಇದ್ದಾಗ ಏನ್ ಮಾಡೋದು, ಶತ್ರುನ ಜಯಿಸ್ಬೋದು. ಹಾಗೆ ದೇವ್ರು ನಾವ್ ಅದನ್ನ ಜಯಿಸುವ ಮಟ್ಟಿಗೆ ನಮ್ಗೆ ಏನ್ ಮಾಡ್ತಾರೆ, ದೇವರ ಆತ್ಮವನ್ನ ಕೊಡ್ತಾ ಇರ್ತಾರೆ. ನಾವ್ ಅದನ್ನ ದ್ವೇಷ ಮಾಡೋ ಮಟ್ಟಿಗೆ ದೇವರ ಆತ್ಮವನ್ನ ನಮ್ಗೆ ಏನ್ ಮಾಡ್ತಾರೆ, ಇನ್ನೂ ಹೆಚ್ಚಾಗಿ ಕೊಡ್ತಾರೆ. ಇವ್ನಿಗೆ ಇನ್ನೂ ಜಾಸ್ತಿ ಕೊಡು. ಇವನ ದೇವರ ಅಪೋಸಿಟ್ ವಿಷಯಗಳ ಜೊತೆಗೆ ಹೋರಾಡ್ತಾ ಇದ್ದಾನೆ, ಅವನ್ಗೆ ಇನ್ನೂ ಸ್ಟ್ರಾಂಗ್ ಬಲ ಬೇಕು, ಅವನು ಹೋರಾಡಕ್ಕೆ ಇನ್ನೂ ಶಕ್ತಿ ಬೇಕು.
ಅವ್ನಿಗೆ ಇನ್ನೂ ಸಪ್ಲೈ ಮಾಡು, ಪವಿತ್ರಾತ್ಮ ಇನ್ನೂ ಹೆಚ್ಚಾಗಿ ಸಪ್ಲೈ ಮಾಡೋಣ ಅಂತ ದೇವ್ರೇನ್ ಮಾಡ್ತಾರೆ, ನಮ್ಗೆ ಇನ್ನೂ ಹೆಚ್ಚಾಗಿ ಏನ್ ಮಾಡ್ತಾರೆ, ಕೊಡ್ತಾರೆ. ಹಾಗೆ ಹೋರಾಡುವಂತ ಭಾವನೆನೇ ಇಲ್ದೇ ಇದ್ರೆ ಏನ್ ಮಾಡ್ತಾರೆ? ಕ್ರಿಸ್ತನ ಪ್ರೀತಿಯ ಸರಸರರೇ, ಕೆಲವೊಂದು ಸೈನಿಕರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಅವರು ಶತ್ರುಗಳ ವಶದಲ್ಲಿ ಸಿಗಲಾಕೊಂಡಿರ್ತಾರೆ, ಕೆಲವೊಂದು ಟೈಮಲ್ಲಿ ಒಂಟಿಯಾಗಿ ಸಿಗಲಾಕೊಂತಾರೆ. ಆಗ ಶತ್ರುಗಳನ್ನ ತಗೊಂಡಾಗ ಏನ್ ಮಾಡ್ತಾರೆ, ಅವ್ರನ್ನ ಚಿತ್ರಹಿಂಸೆ ಕೊಡಕ್ ಶುರು ಮಾಡ್ಕೊಂಡ್ಬಿಡ್ತಾರೆ. ದೇಶದ ಬಗ್ಗೆ ಅವಹೇಳನವಾಗಿ ಹೇಳೋದಕ್ಕೆ, ದೇಶದ ರಹಸ್ಯಗಳನ್ನ ಬಯಲು ಮಾಡೋದಕ್ಕೆ ಆತನ ಏನ್ ಮಾಡ್ತಾರೆ, ಆತನ ಬೇಡಿಕೆ ಇಡ್ತಾರೆ ಇಲ್ವಾ? ಕೆಲವೊಂದು ಟೈಮಲ್ಲಿ ಅವ್ರನ್ನ ಸಾಯಿಸಲೂಬಹುದು. ಆದ್ರೆ ಕೆಲವರ ಒಂದು ದೇಶ ಭಕ್ತಿ ಎಷ್ಟರ ಮಟ್ಟಿಗೆ ಇರುತ್ತಂದ್ರೆ, ಶತ್ರು ಸೀಕ್ರೆಟ್ ನ ಅವ್ರು ಬಿಚ್ಚಿಡಲ್ಲ, ಸಾಯಿಸಿದ್ರು ಅವ್ರೇನ್ ಮಾಡಲ್ಲ, ಬಿಚ್ಚಿಡಲ್ಲ. ಯಾಕೆಂದ್ರೆ ಅವರು ದೇಶವನ್ನ ಅಷ್ಟು ಪ್ರೀತಿ ಮಾಡಿ ಶತ್ರುನ ಅಷ್ಟು ದ್ವೇಷ ಮಾಡ್ತಾ ಇದಾರೆ. ನೋಡ್ರಿ, ಇಂಥ ಸನ್ನಿವೇಶ ಅವರಲ್ಲಿ ಜಾಸ್ತಿ ಇದ್ದಾಗ, ಡೀಪ್ ಆಗಿದ್ದಾಗ, ಅವ್ನ ಸಾಯಿಸಿದ್ರು ಆ ಒಂದು ದೇಶದ ಒಂದು ಸೀಕ್ರೆಟ್ ನ, ಆ ಮಿಲಿಟರಿ ಸೀಕ್ರೆಟ್ ನ ಓಪನ್ ಮಾಡೋದೇ ಇಲ್ಲ ಕೆಲವರು. ಲೋಕದ ಮನುಷ್ಯರು ಹೀಗಿರ್ಬೇಕಾದ್ರೆ, ದೇವ್ರ ಮಕ್ಕಳು ನಾವು ದ್ವೇಷ ಮಾಡ್ತೀವಿ ಅನ್ನೋಂಥ ಗುಣ ಹೇಗಿರ್ಬೇಕಂದ್ರೆ, ಪರಿಸ್ಥಿತಿ ಎಂತದಿದ್ರು ದ್ವೇಷನೇ ಅಲ್ವಾ? ಇಲ್ಲ ಬ್ರದರ್, ನಾನೀಗ ಮಾಂಸವನ್ನ ತಿನ್ನಲ್ಲ, ಬಿಟ್ಬಿಟ್ಟಿದೀನಿ ಅಂತ ಕೆಲವ್ರು ಹೇಳ್ಬೋದು. ನಾನು ಅದನ್ನ ಇಷ್ಟಪಡಲ್ಲ ಬ್ರದರ್, ಆದ್ರೆ ಫ್ರೆಂಡ್ಸ್ ಎಲ್ಲ ಜೊತೆಗಿರ್ಬೇಕು ತಿನ್ಬಿಡ್ತೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬರ್ಬೇಕು ತಿನ್ಬಿಡ್ತೀನಿ ಅಂದ್ರೆ ಏನರ್ಥ? ಇಷ್ಟ ಇಲ್ಲ ಅನ್ನೋದು ಯಾರಿಗೋಸ್ಕರ ನಾನು ಬಿಡ್ತಾ ಇದೀನಿ, ಆದ್ರೆ ಒಳಗಡೆ ನನ್ಗೆ ಇಷ್ಟ ಇದೆ ಅಂದ್ಬಿಟ್ಟು ಅದನ್ನ ಇಷ್ಟಪಡಲ್ಲ, ಅದನ್ನ ದ್ವೇಷ ಮಾಡ್ತೀನಿ, ನನಗೆ ಆಗದೇ ಇಲ್ಲ ಅಂದ್ರೆ, ಪರಿಸ್ಥಿತಿ ಎಂತದೇ ಇದ್ರು ಅದನ್ನ ಮುಟ್ಬಾರ್ದು, ಅದನ್ನ ಟಚ್ ಮಾಡಬಾರ್ದು. ಅದು ನಿಜವಾದ ದ್ವೇಷವಾಗಿರುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರ ಮಕ್ಕಳು ಎಷ್ಟರ ಮಟ್ಟಿಗೆ ಇಂಥ ಒಂದು ದ್ವೇಷವನ್ನ ಮಾಡಕ್ಕೆ ಕಲಿತಾರೋ, ದೇವರವ್ರ ಅಷ್ಟಾಗಿ ಮೆಚ್ತಾರೆ. ಜೊತೆಗೆ ಬೇಕಾಗಿರುವಂತ ಪವಿತ್ರಾತ್ಮನ ಕೂಡ ಏನ್ ಮಾಡ್ತಾರೆ, ದೇವರು ಅಲ್ಲಿ ಅನುಗ್ರಹ ಮಾಡ್ತಾರೆ. ನೋಡಿ, ಇಲ್ಲಿ ಮಾತಾಡ್ಬೇಕಾರೆ ಆ ಮರ್ತ್ಯು ದೇಹ ಅಂತ ನೋಡ್ಬೇಕಾರೆ, ಈ ಸತ್ತೋಗಿರುವಂತ ಆದಾಮನ ದೇಹದಲ್ಲಿ ದೇವರ ಆತ್ಮ ಕೆಲಸ ಹೇಗ್ ಮಾಡುತ್ತಂದ್ರೆ, ನಮ್ಮ ದ್ವೇಷ ಪ್ರೀತಿಯ ಮೇರೆಗೆ ಕೆಲಸ ಮಾಡುತ್ತೆ. ನಾನು ಹೇಳ್ತಿರೋಂಥ ವಿಷಯ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗ್ಬೇಕಾದ್ರೆ, ದೇವರ ಆತ್ಮ ನನ್ನಲ್ಲಿ ಸಿಕ್ತು, ದೇವರ ಆತ್ಮ ನನ್ಗೆ ಹೇಳ್ತಾ ಇದೆ, ನೋಡಪ್ಪ ಈ ರೀತಿ ಮಾಡು ಅಂತ, ಈ ರೀತಿ ಮಾಡೋದು ಒಳ್ಳೇದು, ಇದು ದೇವ್ರಿಗೆ ಇಷ್ಟವಾದದ್ದು ಅಂತ, ಈ ರೀತಿ ಮಾಡ್ಬೇಡ, ಇದನ್ನ ಹಾಗೆ ಮಾಡು ಅಂತ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ಯಾವುದನ್ನ ದ್ವೇಷ ಮಾಡ್ತೀನಿ ಅನ್ನೋದ್ ಮಟ್ಟಿಗೆ ಯಾವ ಆತ್ಮ ನನ್ನಲ್ಲಿ ಕೆಲಸ ಮಾಡೋದು ಅನ್ನೋದು ನಿರ್ಧಾರವಾಗುತ್ತೆ. ದೇವರ ಆತ್ಮ ನನ್ನಲ್ಲಿ ಕೆಲಸ ಮಾಡ್ಬೇಕಾ, ಇಲ್ಲ ದೆವ್ವದ ಆತ್ಮ, ಇಲ್ಲ ಅಶುದ್ಧ ಆತ್ಮ ನನ್ನಲ್ಲಿ ಕೆಲಸ ಮಾಡ್ಬೇಕಾ? ನಾನು ಯಾವ್ದನ್ನ ಪ್ರೀತಿ ಮಾಡ್ತೀನಿ, ಯಾವ್ದನ್ನ ದ್ವೇಷ ಮಾಡ್ತೀನಿ ಅನ್ನೋದ್ರ ಮಟ್ಟಿಗೆ ದೇವರ ಒಂದು ಸಂಪರ್ಕ ಇರ್ಬೋದು, ದೇವರ ಒಂದು ಐಕ್ಯತೆ ಇರ್ಬೋದು, ಅದ್ರೊಳಗಡೆ ನಾನು ಏನ್ ಮಾಡ್ತೀನಿ, ಹೋಗ್ತೀನಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆಗಿರ್ಬೇಕಾದ್ರೆ ದೇಹ ಸತ್ತೋಗಿದೆ, ಮರ್ತ್ಯು ದೇಹನೇ, ಆದ್ರೆ ಆತ್ಮ ಹೆಂಗಿದೆ, ಅದಕ್ಕೆ ತುಂಬಾ ಸ್ಟ್ರೆಂತ್ ಇದೆ. ನಾವೇನಾದ್ರೂ ಈ ದೇಹದ ಪಕ್ಕ ಇಡದೆ, ಅಂದ್ರೆ ಸತ್ತೋಗಿರುವಂತ ದೇಹಕ್ಕೆ ಗಮನ ಕೊಡದೆ, ಆದಾಮನ ಬಿದ್ದೋಗಿರುವಂತ ದೇಹಕ್ಕೆ ಇಂಪಾರ್ಟೆನ್ಸ್ ಕೊಡದೆ, ದೇವರಿರುವಂತ ವಾಕ್ಯವನ್ನ ಹೆಚ್ಚಾಗಿ ಪ್ರೀತಿ ಮಾಡಿ, ಅಂದ್ರೆ ದೇವರ ಆತ್ಮವನ್ನ ಹೆಚ್ಚಾಗಿ ಪ್ರೀತಿ ಮಾಡಿ ಅದಕ್ಕೆ ಸಂಬಂಧಪಟ್ಟ ವಿಷಯ ಮಾಡೋದಾದ್ರೆ, ಈ ಮರ್ತ್ಯು ದೇಹದ ಕ್ರಿಯೆಗಳು ನಮ್ಗೆ ದೊಡ್ಡ ಕಷ್ಟವೇ ಇಲ್ಲ ಅನ್ಸ್ಬಿಡತ್ತೆ, ತುಂಬಾ ಸುಲಭವಾಗಿ ಜಯಿಸ್ಬಿಡ್ತೀವಿ ಇಲ್ವಾ? ಇಲ್ಲದಿದ್ರೆ ಏನಾಗುತ್ತೆ, ಅದು ತುಂಬಾ ಕಷ್ಟವಾಗುತ್ತೆ. ನೋಡಿ, ಅಲ್ಲಿ ಒಂದು ಮಾತು ಹೇಳ್ತಿದ್ರೆ, ನಿಮ್ ಮೂಲಕ ನಿಮ್ಮ ಮರ್ತ್ಯು ದೇಹಗಳನ್ನು ಬದುಕಿಸುವನು. ಅಂದ್ರೆ ಏನು? ಬದುಕಿಸುವನಂದ್ರೆ ಇಲ್ಲಿ ರೆಸರೆಕ್ಷನ್ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ವಾ? ನಿಮ್ಮ ಆದಾಮಿಕ್ ಡೆತ್ ಆಗಿರುವಂತಹ ದೇಹ ಸತ್ತಿರ್ಬೋದು ಕೂಡ, ಲೋಕದ ಜನರ ರೀತಿಯಲ್ಲಿ ಅವ್ರ ಕೈಯಲ್ಲಿ ಯಾವುದೇ ನೀತಿನ ಮಾಡಕ್ಕಾಗದಂತ ರೀತಿಯಲ್ಲಿ ನೀವು ಕೂಡ ಇದೀರಾ ಗೊತ್ತು. ಆದ್ರೆ ಅವ್ರಿಗಿಲ್ದೇ ಇರೋಂತ ಒಂದು ವಿಷಯ ನಿಮ್ಮ ಹತ್ರ ಇದೆ, ಏನಪ್ಪಾ ಅಂದ್ರೆ ಪವಿತ್ರ ಆತ್ಮ, ದೇವರ ಆತ್ಮ. ಆ ಆತ್ಮ ನಿಮ್ಮನ್ನ ಏನ್ ಮಾಡುತ್ತೆ, ಲೈಫ್ ಕೊಡುತ್ತೆ, ನಿಮ್ಗೆ ಬದುಕಿಸುತ್ತೆ. ಏನಕ್ಕೆ ಬದುಕಿಸುತ್ತೆ? ಅಪೊಸ್ತಲ ಪಾಲ್ ಹೇಳ್ತಾ ಇದ್ರಲ್ಲ, ನಾನು ಕ್ರಿಸ್ತನ ನನಗೆ ಜೀವ, ಸಾವು ನನಗೆ ಆದಾಯ ಅಂತ ಹೇಳ್ಬೇಕಾದ್ರೆ, ನಾನು ಬದುಕಿರೋದು ಕ್ರಿಸ್ತನಿಗೋಸ್ಕರ ಬದುಕಿದ್ದೀನಿ, ಆದ್ರೆ ನನ್ನ ಆಸೆ ಇಚ್ಛೆಗಳು ಶಿಲುಬೆಯಲ್ಲಿ ಹಾಕ್ಬಿಟ್ಟಿದ್ದೀನಿ. ದೇವ್ರ ಮಕ್ಕಳು ಇಲ್ಲಿ ಗಮನಿಸ್ಬೇಕಾಗಿರೋದು, ಆ ಲೈಫ್ ನಮಗೇನಾಗುತ್ತೆ, ಬದುಕಿಸುವನು ಅಂದಾಗ ನಾನು ಬದುಕಿರೋದು ಏನಪ್ಪಾ ಅಂದ್ರೆ, ಲೈಫ್ ನನಗೆ ಜೀವನ ಮಾಡಕ್ಕೆ ಲೈಫ್ ಹೆಂಗ್ ಸಿಗುತ್ತಂದ್ರೆ, ದೇವರ ಕೆಲಸ ಮಾಡೋದಕ್ಕೆ, ದೇವರ ಗುಣಲಕ್ಷಣ ಬೆಳೆಸೋದಿಕ್ಕೆ ನನಗೆ ಲೈಫ್ ಇರುತ್ತೆ. ನಾನು ಹೇಳ್ತಿರೋಂಥ ವಿಷಯ ನಿಮ್ಗೆ ಅರ್ಥವಾಗಿರ್ಬೋದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇನ್ನು ಕೂಡ ಕೆಲವೊಂದು ವಿಷಯ ಕ್ಲಿಯರ್ ಆಗಿ ಹೇಳ್ತೀನಿ. ಬಿದ್ದೋಗಿರುವಂತ ನನ್ನ ದೇಹವನ್ನ ಇಲ್ಲಿ ಅಪೊಸ್ತಲ ಪಾಲ್ ಮರ್ತ್ಯು ದೇಹಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಆ ಬಿದ್ದೋಗಿರೋ ದೇಹದಲ್ಲಿ ದೇವರ ಕೆಲಸ ನಮ್ ಕೈಯಲ್ಲಿ ಮಾಡಕ್ಕಾಗಲ್ಲ, ದೇವರ ಗುಣಲಕ್ಷಣ ಬೆಳೆಸಕ್ಕಾಗಲ್ಲ ಅಂತ ಗೊತ್ತು. ಆದ್ರೆ ಪವಿತ್ರಾತ್ಮ ಬಂದ್ರೆ ಅದಕ್ಕೆ ಲೈಫ್ ಬರುತ್ತೆ. ಆ ಲೈಫ್ ಏನಕ್ಕೋಸ್ಕರ ಅಂದ್ರೆ, ದೇವ್ರ ಮೆಚ್ಚುವಂತ ಕೆಲಸ ಮಾಡೋದಕ್ಕೆ ಲೈಫ್ ಬರುತ್ತೆ. ಪವಿತ್ರಾತ್ಮ ನಮ್ಗೆ ಸ್ಟ್ರೆಂತ್ ಕೊಡೋದು ಏನಕ್ಕೋಸ್ಕರ ಅಂದ್ರೆ, ದೇವರು ಎದುರು ನೋಡುವಂತ ಗುಣಗಳನ್ನ ಬೆಳೆಸ್ಕೋದಕ್ಕೆ ಪವಿತ್ರಾತ್ಮ ನಮ್ಗೆ ಏನಾಗ್ತಿದೆ,
ಸಿಗ್ತಾ ಇದೆ. ಇದಕ್ಕೆ ನೋಡ್ಬೇಕಾದ್ರೆ she'll also quicken energy under the control of the new will employ in the God service. ಒಂದು ಬಲ ಸಿಗುತ್ತೆ, ಒಂದು ಎನರ್ಜಿ ಸಿಗುತ್ತೆ. ಸುತ್ತೋಗಿರೋದು ವ್ಯಕ್ತಿ ಜೀವಂತವಾಗಿ ಬರ್ತಾನೆ ನೋಡ್ರಿ, ಆ ರೀತಿಯಾದಂತ ಒಂದು ಎನರ್ಜಿ ಸಿಗುತ್ತೆ. ದೇವರ ಕಾರ್ಯಗಳನ್ನ ಮಾಡೋದಕ್ಕೆ ನಮಗೆ ಒಂದು ಹೊಸ ಒಂದು ಲೈಫ್ ಸಿಗುತ್ತೆ ದೇವರ ಆತ್ಮದ ಮೂಲಕ. ಯಾವಾಗ ಸಿಗುತ್ತೆ? ದೀಕ್ಷಾಸ್ನಾನ ತಗೊಂಡಾಗ ಸಿಗುತ್ತೆ, ದೇವರಿಗೆ ಒಡಂಬಡಿಕೆ ಮಾಡ್ಕೊಂಡಾಗ ಸಿಗುತ್ತೆ. ಹೌದಾ? ಅಷ್ಟೇನಾ? ಆಮೇಲೆ ಸಿಗಲ್ವಾ? ಪ್ರತಿ ದಿನ ಸಿಗುತ್ತೆ. ಪ್ರತಿ ದಿನ ಚಾರ್ಜ್ ಮಾಡ್ಬೇಕಾಗಿರೋ ನಮ್ ಕೆಲಸ. ನಾವ್ ಎಷ್ಟು ಮಟ್ಟಿಗೆ ಮೊಬೈಲ್ ಫೋನ್ ನ ಯೂಸ್ ಮಾಡ್ತಿರ್ತೀವೋ ಅಷ್ಟು ಮಟ್ಟಿಗೆ ಚಾರ್ಜ್ ಮಾಡ್ಬೇಕು. ಈ ಪವಿತ್ರಾತ್ಮ ಕೆಲಸ ಆಗಿ ಎಷ್ಟು ಮಟ್ಟಿಗೆ ದೇವರ ಕಾರ್ಯ ನಮ್ಮನ್ನ ತೊಡಗಿಸ್ಕೊಳ್ತೀವೋ ಅಷ್ಟು ಮಟ್ಟಿಗೆ ಏನಾಗ್ತಿರುತ್ತೆ? ಚಾರ್ಜ್ ಆಗ್ತಾ ಇರುತ್ತೆ ಆಟೋಮೆಟಿಕ್ ಆಗಿ, ಅಲ್ವಾ? ನಾವು ಪವಿತ್ರಾತ್ಮ ದೇವರ ವಿಷಯದಲ್ಲಿ ತೊಡಗಿಸ್ಕೊಳ್ತಾ ಇದ್ರೆ ಚಾರ್ಜ್ ಆಗಲ್ಲ, ಅಲ್ವಾ? ನಿಮ್ ಫೋನ್ ನ ಯೂಸ್ ಮಾಡ್ತಾ ಇದ್ರೆ ಚಾರ್ಜ್ ಮಾಡಿ ಏನ್ ಪ್ರಯೋಜನ? ಸ್ವಿಚ್ ಆಫ್ ಮಾಡಿರ್ತೀರಾ ಅಂತ ತಿಳ್ಕೊಳ್ಳಿ, ಚಾರ್ಜ್ ಹಾಕಿ ಏನ್ ಪ್ರಯೋಜನ? ನೀವು ಎಷ್ಟು ಮಟ್ಟಿಗೆ ಏನ್ ಮಾಡ್ತೀರಾ? ಫೋನ್ ಯೂಸ್ ಮಾಡ್ತೀರಾ ಅಷ್ಟು ಚಾರ್ಜ್ ಆಗುತ್ತೆ, ಅಲ್ವಾ? ಇಲ್ಲೂ ಕೂಡ ಏನಪ್ಪಾ ಅಂದ್ರೆ ದೇವರ ವಿಷಯಗಳಿಗೆ ಎಷ್ಟು ನಾವು ಉಪಯೋಗ ಆಗ್ತಾ ಇರ್ತೀವೋ, ದೇವರ ಕಾರ್ಯಗಳನ್ನ ಎಷ್ಟು ಮೈಂಡ್ ಅಲ್ಲಿ ಹಾಕೊಳ್ತೀವೋ ಅಷ್ಟ್ರ ಮಟ್ಟಿಗೆನೆ ದೇವರ ಆತ್ಮ ನಮ್ಗೆ ಸಿಗೋದು. ಇವತ್ತು ನನ್ನಲ್ಲಿ ದೇವರ ಆತ್ಮ ಇಲ್ಲ ಅಂದ್ರೆ ಏನಪ್ಪಾ ಅರ್ಥ? ಯಾಕಂದ್ರೆ ಇವತ್ತು ದೇವರ ವಿಷಯಗಳಿಗೆ ನಾನು ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ದೇವ್ರು ನೋಡ್ತಾ ಇದಾರೆ ಪರಲೋಕದಿಂದ, ಇವ್ರಿಗೆ ಇನ್ಮೇಲೆ ಆತ್ಮ ಏನಕ್ಕೆ? ಇವ್ರಿಗೇನು ನನ್ ಕೆಲಸ ಮಾಡ್ತಾ ಇಲ್ವಲ್ಲ, ಕೊಡೋದ್ರಿಂದ ಏನು ಯೂಸ್ ಇಲ್ಲ, ಕೆಲ್ಸಾನು ಮಾಡ್ತಾ ಇಲ್ಲ, ಚಾರ್ಜ್ ಮಾಡಬೇಡಿ ಅಂತ ದೇವ್ರ ಏನ್ ಮಾಡ್ತಾರೆ? ಬಿಡ್ತಾರೆ. ಚಾರ್ಜ್ ಆಗಲ್ಲ. ಚಾರ್ಜ್ ಆಗದೆ ಇದ್ರೆ ಏನಾಗುತ್ತೆ? ಪವಿತ್ರಾತ್ಮ ಸಿಗದೆ ಇದ್ರೆ ಏನಾಗುತ್ತೆ? ಅದು ಸೈತಾನನಿಗೆ ದೊಡ್ಡ ಎತ್ತಿದ ಕೈ ಆಗುತ್ತೆ. ಆತನ ಕಾಯ್ತಾ ಇರ್ತಾನೆ, ನಾವ್ ಯಾವಾಗ ವೀಕ್ ಆಗಿರ್ತೀವಿ ಅಂತ ಕಾಯ್ತಾ ಇರ್ತಾನೆ, ನಾವ್ ಯಾವಾಗ ಬಲಹೀನರಾಗ್ತೀವಿ ಅಂತ ಕಾಯ್ತಾ ಇರ್ತಾನೆ, ನಾವ್ ಯಾವಾಗ ಆತ್ಮದಲ್ಲಿ ತಣ್ಣಗಾಗ್ತೀವಿ ಅಂತ ಕಾಯ್ತಾ ಇರ್ತಾನೆ. ಆಗ ಸಮಯದಲ್ಲಿ ಆತನ ಏನ್ ಮಾಡ್ತಾನೆ? ಅದನ್ನ ಯುಟಿಲೈಸ್ ಮಾಡ್ಕೊಳ್ತಾನೆ. ಆತನ ತುಂಬಾ ಸೂಕ್ಷ್ಮವಾಗಿ, ತುಂಬಾ ಜ್ಞಾನವಾಗಿ ನಮ್ಮನ್ನ ಏನ್ ಮಾಡ್ತಾನೆ? ಆತನ ದಾರಿಗೆ ಸೆಳಿತಾನೆ. ಕ್ರಿಸ್ತನ ಪ್ರಿಯ ಇದೆ. ಅದಕ್ಕೆ ದೇವ್ರ ವಾಕ್ಯಗಳನ್ನ ನಾವು ಅರ್ಥ ಮಾಡ್ಕೊಬೇಕು. ನೋಡಿ, ಇಲ್ಲಿ ಮರ್ತ್ಯು ದೇಹದ ಚೈತನ್ಯ ಅಂದಾಗ ಹೊಸ ಜೀವಿಗಳಾಗಿ ನಮ್ಮಲ್ಲಿ ಹೊಸ ಜೀವನದ ಅಭಿವೃದ್ಧಿ, ಸತ್ತವರೆಂದು ಪರಿಗಣಿಸಲ್ಪಟ್ಟಿದ್ರು ನಮ್ಮ ದೇಹವನ್ನು ಹೊಸ ಜೀವಿಗೆ ಸೇವೆಯಲ್ಲಿ ಸಲ್ಲಿಸುವುದು ಪುನರ್ಜೀವನಗೊಳಿಸಲಾಗಿದೆ. ನಮ್ಮ ಮನಸ್ಸು, ನಮ್ಮ ದೇಹದ ಎಲ್ಲಾ ವಿಷಯಗಳು ನಮ್ಮ ಅವಶ್ಯಕವಾದಂತ ಕೆಲಸಗಳನ್ನ ಬಿಟ್ರೆ ಉಳಿದಿರಂತ ಎಲ್ಲಾ ಒಂದು ಸನ್ನಿವೇಶದಲ್ಲೂ ದೇವರಿಗೆ ಸಂಬಂಧಪಟ್ಟಂತ ಕೆಲಸದಲ್ಲಿ ತೊಡಗಿಸ್ಕೊಬೇಕು. ನಮ್ಮ ಮೈಂಡ್ ಅದಕ್ಕೆ ಕನೆಕ್ಟ್ ಆಗ್ಬೇಕು. ಕನೆಕ್ಟ್ ಆದ್ರೇನೆ ಹೋಲಿ ಸ್ಪಿರಿಟ್ ನಮ್ಗೆ ಸಿಗೋದು, ದೇವರ ಆತ್ಮ ನಮ್ಗೆ ಸಿಗೋದು. ಇಲ್ಲಾಂದ್ರೆ ಸಿಗಲ್ಲ, ಅಲ್ವಾ? ನಮ್ಗೆ ಮೊದ್ಲೇ ಗೊತ್ತಿರೋ ಹಾಗೆ ಈ ಹೋಲಿ ಸ್ಪಿರಿಟ್, ಈ ಪವಿತ್ರಾತ್ಮನ ಉದ್ದೇಶ ಏನಪ್ಪಾ ಅಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ಬೆಳಿಬೇಕು. ದೇವರ ಆತ್ಮ ನಮ್ಮಲ್ಲಿ ಸ್ವೀಕರಿಸಲ್ಪಟ್ಟಾಗ ಅನುಪಾತದಲ್ಲಿ ಹೊಸ ಸ್ವಭಾವವು ಮರ್ತಿ ದೇಹವನ್ನು ಅಧೀನಕ್ಕೆ ತರಲು ಸಾಧ್ಯವಾಗುವ ಮಟ್ಟಿಗೆ ಜಯ ಗಳಿಸುತ್ತದೆ, ಅಲ್ವಾ? ಎಷ್ಟು ಮಟ್ಟಿಗೆ ದೇವರ ಆತ್ಮನ ಪಡ್ಕೊಳ್ತೀವೋ ಅಷ್ಟು ಮಟ್ಟಿಗೆ ಈ ಮರ್ತ್ಯು ದೇಹವನ್ನ ನಮ್ಮ ಕಂಟ್ರೋಲ್ಗೆ ತರಬಹುದು. ಇಲ್ಲ ಅಂದ್ರೆ ಅದೇನ್ ಮಾಡುತ್ತೆ? ಸೈತಾನು ಒಳಗೆ ಕರ್ಕೊಂಡ್ಬಿಡುತ್ತೆ. ನೋಡಪ್ಪ, ಇವನಲ್ಲಿ ಎನರ್ಜಿ ಇಲ್ಲ, ದೇವ್ರ ಎನರ್ಜಿ ಇಲ್ಲ, ಇದೇ ಒಳ್ಳೆ ಟೈಮ್, ಹೊರಡೆ ಬಂದ್ಬಿಡು, ನಿಂದ ಟೈಮ್ ಈಗ, ಇವನ್ನ ಏನ್ ಮಾಡು? ಅಟ್ಯಾಕ್ ಮಾಡು. ಈಗ ಅಟ್ಯಾಕ್ ಮಾಡಿದ್ರೆ ಖಂಡಿತ ಅವ್ನು ಸೋತೋಗ್ತಾನೆ ಅಂತ ಏನ್ ಮಾಡುತ್ತೆ? ಒಳ್ಳೆ ಕರ್ಕೊಳತ್ತೆ. ನಮ್ಮ ಮರ್ತ್ಯು ದೇಹ, ಬಿದ್ದೋಗಿರೋಂಥ ದೇಹ ಕರಿತಾ ಇರುತ್ತೆ. ಆತ ಬರ್ತಾನೆ, ಬಂದೇನ್ ಮಾಡ್ತಾನೆ? ನಮ್ಮನ್ನ ಎನರ್ಜಿ ಲೆಸ್ ಮಾಡ್ಬಿಡ್ತಾನೆ, ನಿಶಕ್ತಿಗೊಳಿಸ್ಬಿಡ್ತಾನೆ. ಪವಿತ್ರಾತ್ಮ ಕೆಲಸ ಮಾಡ್ದಾಗ ಮಾಡ್ಕೊಂಡ್ಬಿಡ್ಬೋದು ಬೇಕಾದ್ರೆ. ಯಾಕೆ ಇದಕ್ಕೆ ಮರ್ತ್ಯು ದೇಹದ ಒಂದು ವಿಷಯಕ್ಕೆ ಯಾಕೆ ಹೊರಡ ಬಂತು? ಮರ್ತ್ಯು ದೇಹದ ಮೂಲಕ ಯಾಕೆ ಸೈತಾನ ತಂತ್ರನ ಒಳಗೆ ತಂದ? ಯಾಕಂದ್ರೆ ನಾನು ದೇವರ ಆತ್ಮಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಇಷ್ಟಪಡಕ್ಕಿಂತ ಹೆಚ್ಚಾಗಿ ಮರ್ತ್ಯು ದೇಹಕ್ಕೆ ಸಂಬಂಧಪಟ್ಟಂತ ವಿಷಯಗಳೇ ಹೆಚ್ಚಾಗಿ ಇಷ್ಟಪಡ್ತಿದ್ದೆ. ಆ ಇಷ್ಟಪಡದೆ ಆತ ನೀವೊಂದು ಪ್ಲಸ್ ಪಾಯಿಂಟ್ ಆಯ್ತು ಮಾಡ್ತು, ಆಗ್ಬಿಡ್ತು. ಜೀವಂತವೆಂದು ಪರಿಗಣಿಸಲ್ಪಟ್ಟ ನಮ್ಮ ದೇಹಗಳು ಪಾಪಕ್ಕೆ ವಿರುದ್ಧವಾಗಿ ಮತ್ತು ಸದಾಚಾರದೊಂದಿಗೆ ಸಾಮರಸ್ಯದಿಂದ ಶಕ್ತಿಯುತವಾಗಿರುತ್ತದೆ. ಯಾವಾಗ ನಮ್ಮಲ್ಲಿ ಲೈಫ್ ಇರುತ್ತೋ, ಯಾವಾಗ ನಮ್ಮಲ್ಲಿ ಪವಿತ್ರಾತ್ಮ ಇರುತ್ತೋ, ಅವಾಗ ಸೈತಾನನು ಬಿದ್ದೋಗಿರಂತ ಈ ದೇಹ, ಮರ್ತ್ಯು ದೇಹ ನಮ್ಮನ್ನ ಎದುರಿಸೋದಕ್ಕೆ ಭಯ ಪಡುತ್ತೆ, ನಮ್ಮನ್ನ ಅಟ್ಯಾಕ್ ಮಾಡಕ್ ಆಗಲ್ಲ. ಈ ಟೈಮಲ್ಲಿ ಇವನೇನಾದ್ರು ಅಟ್ಯಾಕ್ ಮಾಡಿದ್ರೆ ನಾವಂತೂ ಸೋಲೋದು ಖಂಡಿತ. ಯಾಕಂದ್ರೆ ಫುಲ್ ಚಾರ್ಜ್ ಆಗಿದೆ, ನಾನು ಹೋಲಿ ಸ್ಪಿರಿಟ್ ಅಲ್ಲಿ ಇದ್ದಾನೆ, ದೇವರ ಆತ್ಮದಿಂದ ಇದ್ದಾನೆ, ಆತ್ಮದ ಭಾವನೆ, ಆಲೋಚನೆಗಳು, ಶಕ್ತಿಯಲ್ಲಿ ತುಂಬಿಕೊಂಡಿದ್ದಾನೆ. ಆತನು ದೇವರಿಗೆ ಕೊಟ್ಟಂತ ಸಮಯದಿಂದ, ದೇವರಿಗೆ ಕೊಟ್ಟಂತ ಪ್ರಾಮುಖ್ಯತೆಯಿಂದ ದೇವರು ಆತನಿಗೆ ಆತ್ಮವನ್ನು ಕೊಟ್ಬಿಟ್ಟಿದ್ದಾರೆ. ಆತನು ಫುಲ್ ಫೈರ್ ಆಗಿದ್ದಾನೆ.
ಅಟ್ಯಾಕ್ ಮಾಡಕ್ ಹೋಗಲ್ಲ. ಆ ರೀತಿ ಮಾಡೋದ್ರಿಂದ ಅವ್ರಿಗೆ ಗೊತ್ತು ಸೋಲಾಗುತ್ತೆ. ಸಾಯ್ತಾನು ಸುಮ್ನೆ ನಮ್ಮನ್ನ ಬಂದು ಮುಟ್ಟಕ್ಕೆ ಆತನು ದಡ್ಡ ಅಲ್ಲ. ಇಡೀ ಸೃಷ್ಟಿಯಲ್ಲಿ ಸೈತಾನಷ್ಟು ಜಾಣತನ ಒಂದು ಜ್ಞಾನಿ ಯಾರೂ ಇಲ್ಲ. ಆತನ ಗಮನಿಸೋದು ನಾವು ಯಾವ ಸಮಯದಲ್ಲಿ ನಿಶಕ್ತಿಯಿಂದ ಇರ್ತೀವಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡಿ ಈ ವಿಷಯವನ್ನ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕು. ಇಲ್ಲಿ ಒಂದು ಏನಪ್ಪಾ ದೇಹಕ್ಕೆ ಒಂದು ಬದುಕಿಸುವನು ಅಂತ ಹೇಳಿದಾಗ ಕ್ವಿಕನಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಬಂದಿದೆ ಅಂತ ಹೇಳಿದಾಗ ದೇಹದಲ್ಲಿ ಏನೋ ಒಂದು ಶಕ್ತಿ ಬಂದ್ಬಿಡುತ್ತೆ, ಏನೋ ಪವರ್ ಬಂದ್ಬಿಡುತ್ತೆ, ನಮ್ಗೆ ಎನರ್ಜಿ ಬಂದ್ಬಿಟ್ಟು ಹಂಗೆ ಒಂದು ಸ್ಟ್ರಾಂಗ್ ಆಗ್ಬಿಡ್ತೀವಿ ಅಂತಲ್ಲ ಅಲ್ವಾ. ನಮ್ಗಿರುವಂತ ರೋಗ ಎಲ್ಲ ಗುಣ ಆಗ್ಬಿಡುತ್ತಂತಲ್ಲ, ಅದೆಲ್ಲ ಇಲ್ವೇ ಇಲ್ಲ. ನಮಗಿರುವಂತ ವಿಷಯ ದೇಹಕ್ಕೆ ಸಂಬಂಧಪಟ್ಟಂತ ಬಲವನ್ನ ಕೊಡುವಂತ ಉದ್ದೇಶ ದೇವ್ರಿಗೆ ಇಲ್ವೇ ಇಲ್ಲ ಅಲ್ವಾ. ದೇವರು ನಮಗೆ ಈ ಮರ್ತ್ಯು ದೇಹದಲ್ಲಿ, ಈ ಬಲಹೀನವಾಗಿರುವಂತ ದೇಹದಲ್ಲಿ ಯಾವುದಕ್ಕೆ ಸ್ಟ್ರೆಂತ್ ಕೊಡ್ಬೇಕು? ನೂತನ ಸೃಷ್ಟಿಗೆ ಮಾತ್ರ ಸ್ಟ್ರೆಂತ್ ಕೊಡ್ಬೇಕು. ಇಲ್ಲಿ ಕ್ವಿಕನಿಂಗ್, ಬದುಕಿಸಲ್ಪಡೋದು ಯಾವ್ದಪ್ಪ ಅಂದ್ರೆ, ಬದುಕಿಸೋದ್ ಲೈಫ್ ನ ಪಡ್ಕೊಳ್ಳೋದು ಯಾವ್ದಪ್ಪ ಅಂದ್ರೆ ಆ ನೂತನ ಸೃಷ್ಟಿ ಪ್ರತಿದಿನ ಲೈಫ್ ನ ಪಡ್ಕೊಳ್ತಾ ಇರುತ್ತೆ. ಸಾರಿ. ಸೊ ಹಾಗಾಗಿ ಈ ಒಂದು ದೇಹಕ್ಕೆ ಆತ್ಮಿಕವಾದಂತ ಒಂದು ಇಂಪಾರ್ಟೆನ್ಸ್ ನ ಕೊಟ್ಟು ಆತ್ಮಿಕ ಒಂದು ದೇವರ ಆತ್ಮದ ಮೂಲಕ ನಾವು ನಡೆಸೋದಾಗಿದ್ರೆ, ಈ ದೇವರ ಆತ್ಮ ಇವತ್ತು 10%, ನಾಳೆ 20%, ನಾಳೆದು 30%, ನಾಳೆ 50%, 80, 90, 100 ಅಂತ ಚಾರ್ಜ್ ಆಗ್ತಾ ಹೋಗ್ತಿರುತ್ತೆ. ಸ್ಟ್ರೆಂತ್ ತಗೊಳ್ತಾ ಹೋಗ್ತಿರುತ್ತೆ. ಆ ಸ್ಟ್ರೆಂತ್ ತಗೊಳ್ತಾ ನಮ್ಗೆ ಏನಾಗುತ್ತೆ ಗೊತ್ತಾ? ಶರೀರದ ಕಾರ್ಯಗಳನ್ನ ಎದುರಿಸೋದು ತುಂಬಾ ಈಸಿ ಆಗ್ಬಿಡುತ್ತೆ. ನಾವು ಬರೀ 10% ಪವಿತ್ರಾತ್ಮ ಚಾರ್ಜ್ ಆಗಿದ್ದಾಗ ಸೈತಾನ ಅಟ್ಯಾಕ್ ಮಾಡೋದು ತುಂಬಾ ಈಸಿ. ನಾವು 40% ಇದ್ದಾಗ ಸ್ವಲ್ಪ ಯೋಚನೆ ಮಾಡ್ತಾನೆ, ಆದ್ರೂ ಅಟ್ಯಾಕ್ ಮಾಡ್ತಾನೆ. 50 ಮೇಲೆ ಹೋದ್ವಿ, 60 ಬಂದ್ವಿ, ಆಗ ಪ್ಲಾನ್ ಮಾಡಿ ಮಾಡ್ಬೇಕು. ಆತನು ಈಸಿಯಾಗಿ ಮಾಡಕ್ಕಾಗಲ್ಲ. ಯಾವ ರೀತಿ ಇವನ ಹತ್ರ ಕುಯುಕ್ತಿಯಿಂದ ಕುತಂತ್ರಗಳಿಂದ ತಂತ್ರಗಳನ್ನ ಯೂಸ್ ಮಾಡಿ ಇವನ್ನ ಬೀಳಿಸ್ಬೇಕಂತ ಯೋಚನೆ ಮಾಡ್ತಾನೆ. 80% ನಾವು ಚಾರ್ಜ್ ಆಗಿದ್ರೆ ಅಲ್ವಾ, ಸ್ವಲ್ಪ ಹಿಂದೆ ಇರ್ತಾನೆ. 90 ಇಷ್ಟರ ಮಟ್ಟಿಗೆ ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಿಕ್ಕೆ ಈ 100% ಚಾರ್ಜ್ ನ ಮೇಂಟೈನ್ ಮಾಡ್ಕೊಬೇಕು. ಅದೇನ್ ಬ್ರದರ್ ಅದು 100% ಚಾರ್ಜ್ ನ ಮೇಂಟೈನ್ ಮಾಡ್ಕೊಳ್ಳೋದು? ಅದೇಂಗ್ ಮೇಂಟೈನ್ ಮಾಡ್ಕೊಳ್ಳೋದು? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪ್ರತಿದಿನ ನಾವು ಎದ್ದಾಗ ಪ್ರತಿಯೊಬ್ಬ ಮನುಷ್ಯನಿಗೆ 24 ಗಂಟೆಗಳು ಕೊಡಲ್ಪಡುತ್ತೆ. ಆ 24 ಗಂಟೆಯಲ್ಲಿ ಆತನಿಗೆ ಅವಶ್ಯಕವಾದಂತ ಸಮಯನ ಬಿಟ್ರೆ 8 ಗಂಟೆ ನಿದ್ದೆ, 8 ಗಂಟೆ ಕೆಲಸ, ಮಿಕ್ಕಿದಿರುವಂತ ಸಮಯ ಊಟ ಉಪಚಾರಗಳು ಬಿಟ್ರೆ ಉಳಿದಿರುವಂತ ಸಮಯನ ದೇವರಿಗೆ ಕೊಡ್ತೀವಿ ಅಂತ ನಾವು ಅರ್ಪಣೆ ಮಾಡ್ಬಿಟ್ಟಿದೀವಿ. ನಾವು ಪ್ರಾಮಿಸ್ ಮಾಡ್ಬಿಟ್ಟಿದೀವಿ, ದೇವರ ಹತ್ರ ಹೇಳ್ಬಿಟ್ಟಿದ್ವಿ. ದೇವರನ್ನ ಕೇಳಿಲ್ಲ ಕೊಡ್ರಿ ಅಂತ, ನಾವೇ ಒಪ್ಕೊಂಡ್ಬಿಟ್ಟಿದೀವಿ ಕೊಡ್ತೀವಂತ. ಆ ಸಮಯವನ್ನ ಸರಿಯಾದ ರೀತಿಯಲ್ಲಿ ದೇವರಿಗೆ ಉಪಯೋಗ ಮಾಡಿದ್ರೆ ನಾವು ಚಾರ್ಜ್ ಆಗಬಹುದು. ಸರಿಯಾದ ರೀತಿಯಲ್ಲಿ ಅಂದ್ರೆ ಏನ್ ಬ್ರದರ್? ಬೈಬಲ್ ಓದ್ಬೇಕಾ? ಕ್ಲಾಸ್ ಕೇಳ್ಕೊಬೇಕಾ? ಇಷ್ಟೇ ಮಾಡ್ತಾ ಇದ್ರೆ ಸಾಕಾ? ಇಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕ್ಲಾಸ್ ಕೇಳೋದು, ಬೈಬಲ್ ಓದೋದು ಇದೊಂದು ಬೇಸಿಕ್ ಭಾಗವಾಗಿದ್ರು, ದೇವರ ಎದುರು ನೋಡುವಂತ ವಿಷಯ ಏನಪ್ಪಾ ಅಂದ್ರೆ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಆ ಒಂದು ಕಲ್ತಿರುವಂತ ಪಾಠಗಳನ್ನ ನಮ್ಮ ಜೀವನದಲ್ಲಿ ಅಳವಡನೆ ಮಾಡ್ಕೊಳ್ಳೋಕೆ ಮುಂದೆ ಬರ್ಬೇಕು. ಅದು 24 hours ಅಲ್ಲಿ ಆಕ್ಟಿವ್ ಆಗಿರ್ಬೇಕು. ಕಲಿಯೋದಿಕ್ಕೆ ಸ್ವಲ್ಪ ಭಾಗ ಇದೆ, ಉಪಯೋಗ ಮಾಡೋದು ಪೂರ್ತಿ ಭಾಗದಲ್ಲಿ ಉಪಯೋಗ ಮಾಡ್ಬೇಕು ಅಲ್ವಾ. ನಾವೇನಾದ್ರೂ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಆತ್ಮದಿಂದ ತುಂಬಿದವರಾಗಿದ್ರೆ ನಮ್ಮ ಜೀವನದಲ್ಲಿ ಇವತ್ತು ಕೆಲಸದಲ್ಲಿ ಹೋದಾಗ ಸಮಸ್ಯೆಗಳು ಬರ್ಬೋದು, ಆದ್ರೆ ಸಮಸ್ಯೆಗಳಿಂದ ನಾವು ನಿರಾಶರಾಗಲ್ಲ. ದಿಢೀರಂತ ಇವತ್ತೇನೋ ಶರೀರದಲ್ಲಿ ಯಾವುದೋ ಒಂದು ರೋಗ ಬಂದ್ಬಿಡ್ಬೋದು, ಆದ್ರೆ ರೋಗದಿಂದ ನಾವು ಮನಗುಂದಿ ಹೋಗಲ್ಲ ಅಲ್ವಾ. ಯಾರೋ ಸಹೋದರ ನಮ್ಮ ಮನಸ್ಸು ನೋಯಿಸುವಂತ ಮಾತಾಡ್ಬೋದು, ಆ ಮನಸ್ಸು ನೋಯಿಸಲ್ಪಟ್ಟಾಗಿ ಮಾತಾಡೋದ್ರಿಂದ ನಾವೇನಾಗಲ್ಲ, ನಾವು ನಿಂದನೆಗೊಳಗಾಗದೆ ಸಂತೋಷ ಪಡುವವರಾಗಿರ್ತೀವಿ. ಇದೆಲ್ಲ ಚಾರ್ಜ್ ಆಗಿರೋದಕ್ಕೆ ಎವಿಡೆನ್ಸಸ್. ನಮ್ಮ ಜೀವನದಲ್ಲಿ ಇದೆಲ್ಲ ನಡೀತಾ ಇರುತ್ತೆ. ಚಾರ್ಜ್ ಕಡಿಮೆ ಆದಷ್ಟು ಇಲ್ಲೆಲ್ಲ ಬೀಳ್ತಾ ಇರ್ತೀವಿ. ಪವಿತ್ರಾತ್ಮನ ಬಲ ಕಡಿಮೆ ಆದಷ್ಟು ಈ ಒಂದು ಸನ್ನಿವೇಶದಲ್ಲಿ ನಮ್ಮ ಗುಣಗಳು ಬೇರೆ ರೀತಿನೇ ಕಾಣಿಸ್ಕೊಳ್ಪಡುತ್ತೆ ಅಲ್ವಾ. ಈ ರೀತಿಯಾಗಿ ದೇವ್ರ ಮಕ್ಳು ಏನ್ ಮಾಡ್ಬೇಕು? ಪ್ರತಿ ಸಾರಿ ನಮ್ಮ ಅಂದ್ರೆ ದೇವರ ಆತ್ಮದ ಮೂಲಕ ನಾವು ನಡೆಸಲ್ಪಡೋರಾಗಿರ್ಬೇಕು ಅಲ್ವಾ. ಜೀವನದ ಪ್ರತಿ ಸಮಯದಲ್ಲಿ ಅದು ಕಾಣಿಸಲ್ಪಡ್ಬೇಕಾದ್ರೆ ಸಿಕ್ಕಿರುವಂತ ಸಮಯದಲ್ಲಿ ದೇವರ ವಾಕ್ಯವಂತ ವಿಷಯನ ತಗೊಂಡು ಮೈಂಡ್ ಅಲ್ಲಿ ಇಟ್ಕೊಂಡು ಮೆಡಿಟೇಟ್ ಮಾಡಿ ಮುಂದಿನ ಹಂತದಲ್ಲಿ ನಾವು ಅದನ್ನ ಬೆಳೆಯೋದಕ್ಕೆ ಯೂಸ್ ಮಾಡ್ತಾ ಇರ್ಬೇಕು. ಯಾವಾಗ ಈ ರೀತಿ ಯೂಸ್ ಮಾಡ್ತಾ ಇರ್ತೀವೋ
ಅತಿ ಬೇಗ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ತುಂಬಾ ದೊಡ್ಡ ಸಾಧ್ಯತೆಗಳಿದೆ ಕ್ರಿಸ್ತನ ಪ್ರೀತಿಯ ಸರಸರ. ಇಲ್ಲದಿದ್ರೆ ನಾವು ಆ ರೀತಿ ಬೆಳೆಯೋದು ತುಂಬಾನೇ ಕಷ್ಟವಾಗುತ್ತೆ. ನಾವು ಮಾಂಸವನ್ನು ಶಿಲುಬೆಗೇರಿಸುವಂತ ಅಂದ್ರೆ ಆತ್ಮವು ಮರ್ತ್ಯು ದೇಹವನ್ನು ನಿಗ್ರಹಿಸಲು ಮತ್ತು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ನಮ್ಮ ಹೊಸ ಆತ್ಮಿಕ ಸ್ವಭಾವದೊಂದಿಗೆ ಅದನ್ನು ಜೀವಂತಗೊಳಿಸಿ ಮತ್ತು ಸಕ್ರಿಯಗೊಳಿಸಿ. ಅಂದ್ರೆ ಯಾವಾಗ ನಮ್ಗೆ ಈ ರೀತಿ ದೇವರ ಆತ್ಮದ ತುಂಬಿರುತ್ತೋ ಆಗ ನಾವು ಮಾಂಸವನ್ನು ತುಂಬಾ ಈಸಿಯಾಗಿ ಶಿಲುಬೆಯಲ್ಲಿ ಹಾಕ್ಸ್ಬೋದು ಇಲ್ವಾ. ನಾವು ಕಂಟ್ರೋಲ್ ಮಾಡ್ಬೋದು. ನಮ್ಮ ದೇವರ ಆತ್ಮದ ಮೂಲಕ, ಹೊಸ ಸೃಷ್ಟಿಯ ಮೂಲಕ ಹಳೆ ಮನುಷ್ಯನ ಸ್ವಭಾವನ ಮರ್ತ್ಯು ದೇಹವನ್ನ ಕಂಟ್ರೋಲ್ ಮಾಡ್ಬೋದು. ಈ ರೀತಿ ಕಂಟ್ರೋಲ್ ಮಾಡ್ಬೇಕಾ? ನಮ್ಗೆ ಚಾರ್ಜ್ ಬೇಕು. ನಾವು ಪವಿತ್ರಾತ್ಮ ಭರಿತರಾಗಿರ್ಬೇಕು. ಅದಕ್ಕೆ ಹೇಳ್ತಾ ಇದ್ರೆ ಖಂಡಿತ ಇದು ನನ್ನಿಂದ ಸಾಧ್ಯತೆ ಇಲ್ಲ, ಆದ್ರೆ ಹೋಲಿ ಸ್ಪಿರಿಟ್ ಅಂದ್ರೆ ಪವಿತ್ರಾತ್ಮ ಭರಿತರಾಗಿದ್ರೆ ನಮ್ಮಿಂದ ಈ ದೇಹವನ್ನ ತುಂಬಾ ಬೇಗ ನಾವು ಜಯಿಸಬಹುದು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೆಲ್ಲ ಕೂಡ ಅಪೊಸ್ತಲ ಪೌಲ 8ನೇ ಅಧ್ಯಾಯದಲ್ಲಿ ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ತಿದ್ರೆ ಅಂದ್ರೆ, ಒಂದು ವಿಷಯವನ್ನ ದೇವರ ಆತ್ಮ ಪ್ರೇರಿತನಾಗಿ ಮತ್ತು ಅನುಭವಸ್ಥನಾಗಿ ತನ್ನ ಜೀವನದಲ್ಲಿ ಹೇಗೆ ಪಾಪದ ವಿರುದ್ಧ ಹೋರಾಡಿ ಜಯಿಸಿದ್ರು ಅನ್ನೋಂಥ ವಿಷಯವನ್ನ ಅನುಭವದ ಮೂಲಕ ಮಾತಾಡ್ತಾ ಇದ್ರು. ಈ ಫುಲ್ ಚಾರ್ಜ್ ಆಗಿ ಅಪೊಸ್ತಲ ಪೌಲ ಅದನ್ನ ಯಾವ ರೀತಿ ಜಯಿಸಿದ್ರು ಅಂತ ಒಂದು ವಿಷಯವನ್ನ ಅರ್ಥ ಮಾಡ್ಕೊಂಡಿದ್ರಿಂದ ನಮಗೂ ಕೂಡ ಸಭೆಯಾಗಿರುವಂತ ದೇವರ ಮಕ್ಕಳಿಗೆ ತಿಳಿಸ್ಕೊಡೋದಕ್ಕೆ ಈ ವಿಷಯಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಅನೇಕ ವಿಷಯಗಳು ಸಹೋದರಲ್ಲಿ ಮಾತಾಡ್ತಾರೆ. ನಾನು ಆದಷ್ಟು ಅದನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ತುಂಬಾ ಒಳ್ಳೆ ಪಾಯಿಂಟ್ಸ್ ಇದೆ ಅಲ್ಲಿ ನೋಡ್ಬೇಕಾದ್ರೆ. ಹಳೆಯ ಇಚ್ಛೆ ಯಾವುದೇ ಜೀವನ ಮತ್ತು ಚಟುವಟಿಕೆ ಹೊಸ ಇಚ್ಛೆ ವಿರುದ್ಧದಿಂದ ಸತ್ತ ಮತ್ತು ಜೀವಂತ ಸ್ಥಿತಿಯನ್ನು ನಿರಂತರವಾಗಿ ನಿರ್ವಹಿಸಬೇಕಾಗಿದೆ. ನಮಗೆ ಪವಿತ್ರಾತ್ಮ ಕೊಟ್ಟಂತ ಉದ್ದೇಶವೇ ಮತ್ತೆ ಅದೇ ಓಲ್ಡ್ ನೇಚರ್, ಓಲ್ಡ್ ಸ್ವಭಾವ, ಮರ್ತ್ಯು ದೇಹ ನಮ್ಮನ್ನ ಕಂಟ್ರೋಲ್ ಮಾಡೋದಕ್ಕಲ್ಲ, ನೂತನ ಸೃಷ್ಟಿ ಆ ಮನುಷ್ಯನ ಕಂಟ್ರೋಲ್ ಮಾಡೋದಕ್ಕೆ ಕೊಡಲ್ಪಡ್ತಾ ಇರೋದು. ನಾವು ಆ ಚಾರ್ಜ್ ನ ತಗೊಂಡು ಅದನ್ನ ಕಂಟ್ರೋಲ್ ಮಾಡಕ್ ಕಲಿಬೇಕು, ಕೈಗೆತ್ಕೊಬೇಕು. ಅದನ್ನ ಕಂಟ್ರೋಲ್ ಮಾಡಕ್ ಬಿಟ್ಬಿಟ್ರೆ ಈ ಚಾರ್ಜ್ ಮಾಡಿದಲ್ಲ ಅಂದ್ರೆ ದೇವ್ರು ಕೊಟ್ಟಂತ ಪವಿತ್ರಾತ್ಮ ಕೊಡಿದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಏನಕ್ಕೆ ಬೇಕಾಗುತ್ತೆ ನಮ್ಗೆ? ಈಗ ಒಂದು ವ್ಯಕ್ತಿಗೆ ಏನ್ ಮಾಡ್ತಾರೆ, ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ, ಒಂದು ಸ್ಪೋರ್ಟ್ಸ್ ಅಲ್ಲಿ ಆಟ ಆಡೋದಕ್ಕೆ. ಅದನ್ನ ಒಳ್ಳೆ ಟ್ರೈನಿಂಗ್ ತಗೊಂಡು ಸಕ್ಕತ್ತಾಗಿ ರೆಡಿ ಆಗಿರ್ತಾನೆ ಅಲ್ವಾ. ರೆಡಿಯಾಗಿ ಅದನ್ನ ಏನಕ್ಕೋಸ್ಕರ ಟ್ರೈನಿಂಗ್ ಕೊಡ್ತಾರೆ? ಹೋಗ್ಬಿಟ್ಟು ಸ್ಪೋರ್ಟ್ಸ್ ಅಲ್ಲಿ ಸೋತ್ಬಿಟ್ಟು ಬಾ ಅಂತ ಕೊಡ್ತಾರೆ? ಇಲ್ಲ, ಗೆದ್ದು ಬರೋಕೆ ಏನೆಲ್ಲ ಬೇಕಾಗುತ್ತೋ ಅದನ್ನೆಲ್ಲ ಕೊಡ್ತಾರೆ. ಆತನ ಪದೇ ಪದೇ ಸೋಲ್ತಾ ಇದ್ರೆ ಏನಕ್ ಬೇಕು ಈ ತರ ಟ್ರೈನಿಂಗ್ ಅಲ್ವಾ? ಆ ಟ್ರೈನಿಂಗ್ ಅಲ್ಲಿ ಮುನ್ನಡೆ ಕಾಣಿಸ್ಬೇಕಂಬೇಕು. ಈ ನೆನ್ನೆಗಿಂತ ಇವತ್ತು ಅದರ ಪರಿಣಾಮ ಬೇರೆ ರೀತಿಯಾಗಿರ್ಬೇಕು. ಇನ್ನು ನಾನು ಮುಂದುವರೆದಿದ್ದೀನ ಅಂತ ವಿಷಯ ಕಾಣಿಸ್ಕೊಳ್ಪಡ್ಬೇಕು. ಅದು ಹಾಗೆ ಇತ್ತು. ಇಲ್ಲ ಕೆಳಮುಖವಾಗಿ ಹೋಗ್ತಾ ಇದೆಯಾ ಅಂದ್ರೆ ಏನಕ್ಕೋಸ್ಕರ ಬೇಕು? ದೇವ್ರು ಕೂಡ ನಮ್ಗೋಸ್ಕರ ಏನಕ್ಕೋಸ್ಕರ ಪವಿತ್ರಾತ್ಮ ಕೊಡ್ಬೇಕು? ಪಾಪಕ್ಕೆ ಮೃತತೆ ನಮಗೆ ತೃಪ್ತಿಕರವಾಗಿರಬಾರದು. ದೇವರ ಕೃಪೆಯಿಂದ ನಾವು ನೀತಿವಂತಿಕೆ ಜೀವಂತವಾಗಬೇಕು. ಸಕ್ರಿಯ ಮತ್ತು ಶ್ರದ್ಧೆಯ ಸೇವೆಗೆ ಮತ್ತು ಪವಿತ್ರತೆಯ ಎಲ್ಲಾ ಫಲಗಳು ಹೊರತರುವಲ್ಲಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವಿಲ್ಲಿ ಗಮನಿಸಬೇಕಾಗಿರುವಂತ ವಿಷಯ ಏನಪ್ಪಾ ಅಂದ್ರೆ, ಇದೆಲ್ಲ ಕೂಡ ಸಹೋದರಲ್ಲಿ ಮಾತಾಡ್ಬೇಕಾದ್ರೆ ನೋಡಿ, ಇಲ್ಲಿ ನೀವು ಇಲ್ಲಿ ನೋಡ್ಬೋದು. ನೀವು ಇಲ್ಲಿ ಇನ್ನೊಂದು F600 ಅಂತಿದೆ ನೋಡಿ, X600 ಅಂತಿದೆ. ಇದು 6th ವಾಲ್ಯೂಮ್ ಅಲ್ಲಿ 600 ಪೇಜ್ ಅಲ್ಲಿ F ಅಂದ್ರೆ ನೀವು 6th ವಾಲ್ಯೂಮ್ ಅಂತ ಅರ್ಥ ಮಾಡ್ತೀವಿ. ABCDEF ಅಂತ ಬರ್ತದೆ. ಇದೆಲ್ಲ ಇಲ್ಲೆಲ್ಲ ಈ ವಿಷಯಗಳನ್ನ ಬರ್ದಿಟ್ಟಿದ್ರೆ ಅದರ ಸಂಕ್ಷಿಪ್ತ ರೂಪವನ್ನ ನಾನು ಮಾತಾಡ್ತಾ ಇದ್ದೀನಿ. ತುಂಬಾ ಬ್ರೀಫ್ ಆಗಿ ಅಲ್ಲಿ ಮಾತಾಡ್ತಾ ಇರ್ತೀನಿ. ಇಲ್ಲಿ R ಅಂದ್ರೆ ರೀಪ್ರಿನ್ಸ್ 3756 ಇದೆಲ್ಲ ರೀಪ್ರಿನ್ಸ್ ಅಲ್ಲಿ ಒಂದು ದೊಡ್ಡ ಪಾಠ. ಆ ಪಾಠದ ಒಂದು ಶಾರ್ಟ್ ಈ ವಾಕ್ಯವನ್ನ ಅಲ್ಲಿ ಬ್ರದರ್ ಎಲ್ಲಿ ಯೂಸ್ ಮಾಡಿದಾರೆ ಅನ್ನೋ ವಿಷಯವನ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಹಾಗೆ ನೋಡ್ರಿ, ಎಷ್ಟೆಲ್ಲ ವಿಷಯಗಳನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ದೇವರ ಕೃಪೆಯಿಂದ ನಾವು ನೀತಿವಂತಿಕೆಗೆ ಜೀವಂತರಾಗ್ಬೇಕು ಅಲ್ವಾ? ಪಾಪಕ್ಕೆ ಸಾಯ್ಬೇಕು, ನೀತಿವಂತರಿಗೆ ಜೀವಂತವಾಗ್ಬೇಕು. ನೀತಿ ಮಾಡೋದಕ್ಕೆ ಲೈಫ್ ಪಡ್ಕೊಬೇಕು, ಪಾಪ ಮಾಡೋದಕ್ಕೆ ಸತ್ತೋಗ್ಬಿಡ್ಬೇಕು. ಇದೇ ನಮ್ಗೆ ಬೇಕಾಗಿರೋದು. ಪಾಪನಾ ಅಲ್ವಾ, ಸತ್ತೋಗ್ಬಿಡ್ಬೇಕು. ಏನ್ ಮಾಡಕ್ಕಾಗಲ್ಲ, ನನ್ನ ಕೈಲಿ ಆಗದೇ ಇಲ್ಲ ಅಂತ. ನೀತಿನ ದೇವರ ವಿಷಯಗಳ ಉತ್ಸಾಹ ಭರಿತರಾಗಿ ಮಾಡ್ಬೇಕು, ಅದಕ್ಕೆ ಲೈಫ್ ಇರ್ಬೇಕು. ನೋಡ್ರಿ, ಇದನ್ನೇ ದೇವ್ರು ನಮ್ಮಲ್ಲಿ ಇದು ನೋಡ್ತಾ ಇದ್ರೆ. ಇದಕ್ಕೆ ಪವಿತ್ರಾತ್ಮ ಕೊಡಲ್ಪಡೋದು ಮತ್ತೆ ಪವಿತ್ರಾತ್ಮದಿಂದ ನಡೆಸಲ್ಪಡೋದು ಕೂಡ ಇದೇ ಉದ್ದೇಶಕ್ಕೋಸ್ಕರ. ದೇವರು ನಮ್ಮನ್ನ ಪವಿತ್ರಾತ್ಮ ಕೊಟ್ರೆ ಆ ಪವಿತ್ರಾತ್ಮ ಮೂಲಕ ದೇವರ ಕೆಲಸಗಳನ್ನ ಮಾಡ್ತೀವಿ. ದೇವರ ಕೆಲಸ ಮಾಡೋದಕ್ಕೆ ಪವಿತ್ರಾತ್ಮ ಬಲ ಸಿಕ್ತು ನಮ್ಗೆ. ಮಾಡಿ ಮುಗಿಸಿದ್ಮೇಲೆ ಮತ್ತೆ ನಮ್ಗೆ ಏನ್ ಸಿಗುತ್ತೆ? ಪವಿತ್ರಾತ್ಮ ಮತ್ತೆ ಸಿಗುತ್ತೆ. ಮತ್ತೆ ಸಿಗುವಂತ ಪವಿತ್ರಾತ್ಮ ಉದ್ದೇಶ ಏನಪ್ಪಾ ಅಂದ್ರೆ ಮತ್ತೆ ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ. ಆಲ್ರೆಡಿ ಕೊಟ್ಟಂತ ಪವಿತ್ರಾತ್ಮದಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತೀವಿ. ಮತ್ತೆ ಪವಿತ್ರಾತ್ಮ ಕೊಡೋದು ವ್ಯರ್ಥ. ಆ ಪವಿತ್ರಾತ್ಮವನ್ನ ಪಡ್ಕೊಂಡು ನಾವೇನ್ ಮಾಡಿಲ್ಲ? ದೇವರಿಗೆ ಅನುಗುಣವಾದ ಕೆಲಸಗಳನ್ನ ಮಾಡ್ಲಿಲ್ಲ. ಕರೆಕ್ಟ್ ಅಲ್ವಾ?
ಯಾವ ರೂಪದಲ್ಲಿ ಬೇಕಾದ್ರೆ ಇರ್ಬೋದು ಆತ್ಮ. ಆ ಸ್ಟ್ರೆಂತ್, ಆ ಕ್ವಿಕನಿಂಗ್ ಅಂದ್ರೆ ಒಂದು ಸತ್ತೋಗಿರುವಂತ ದೇಹಕ್ಕೆ ಜೀವ ಪಡೆದಂಗಿರುವಂತ ವಿಷಯ, ಒಂದು ಸಬ್ಜೆಕ್ಟ್ ನ ಕೇಳೋದ್ರಿಂದ ಇರ್ಬೋದು, ಒಂದು ವಾಕ್ಯವನ್ನ ಓದೋದ್ರಿಂದ ಇರ್ಬೋದು, ನಿಮ್ಮ ಮನಸ್ಸು ತಿಳುವಳಿಕೆಯನ್ನ ಪಡ್ಕೊಬಹುದು. ಇಲ್ಲಪ್ಪ ಮಾಡ್ಬೇಕು, ಹೌದಪ್ಪ ಅನ್ನೋಂತ ರೀತಿಯಲ್ಲಿ ಮೈಂಡ್ ಬಂದ್ಬಿಡ್ಬೋದು. ಇಲ್ಲ ಯಾವ್ದಾವ್ದೋ ದೇವರ ಸಹೋದರನ ಮಾತುಗಳಿಂದ ಬರ್ಬೋದು, ಹೆಂಗಾದ್ರೂ ಒಂದ್ ಕಡೆ ಬರ್ಬೋದು. ಆ ಸ್ಟ್ರೆಂತ್ ಅದನ್ನ ಯುಟಿಲೈಸ್ ಮಾಡ್ಕೊಬೇಕು, ಅದನ್ನ ಯೂಸ್ ಮಾಡ್ಕೊಬೇಕು ಅಲ್ವಾ. ಆಗ ಇನ್ನು ಹೆಚ್ಚಾಗಿ ನಮ್ಗೆ ದೇವರ ಆತ್ಮ ಕೊಡಲ್ಪಡುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ರೋಮಪುರದವರಿಗೆ 8ನೇ ಅಧ್ಯಾಯ 12ನೇ ವಾಕ್ಯ. ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಅಂದರೆ ಪವಿತ್ರಾತ್ಮನಂತರ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಆ ಶರೀರ ಓದಿ 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 ಇಷ್ಟ ಸರ್, ಓದಿ ಮೊದಲನೇ ಓದಿ ಓದಿ ಕಡಿಮೆ. ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ನೋಡಿದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಏನ್ ಹೇಳ್ತಿದೆ ಈ ವಾಕ್ಯ? ಕ್ಲಿಯರ್ ಆಗಿ ನೋಡಿ, ವಾಕ್ಯಗಳನ್ನ ನಾವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಮಟ್ಟಿಗೆ ಅದನ್ನ ನಾವು ಯೂಸ್ ಮಾಡಬಹುದು. 2ನೇ ವಾಕ್ಯ, 8ನೇ ಅಧ್ಯಾಯ 2ನೇ ವಾಕ್ಯ. ನೀವು ಕನ್ನಡ KJV ಬೈಬಲ್ ಅಲ್ಲಿ ನೋಡ್ಬೇಕಾದ್ರೆ, ಯೇಸು ಸತ್ತರೋಗಿಂದ ಎಬ್ಬಿಸಿದಾತನ ಆತ್ಮ ನಿಮ್ಮ ವಾಕ್ಯ. ಹೀಗಿರಲಾಗಿ ಸಹೋದರರೇ, ಶರೀರಕ್ಕನುಸಾರವಾಗಿ ಜೀವಿಸಿದರೆ ನಾವು ಶರೀರಕ್ಕೆ ಋಣಸ್ಥರಲ್ಲ. ಅಂದ್ರೆ ನಾವೇನು ಅದಕ್ಕೆ ಸಾಲಗಾರರಲ್ಲ, ಮಾಡ್ಲೇಬೇಕಂತ ಕಡ್ಡಾಯ ಇಲ್ಲ ಅನ್ನೋದು ತಿಳ್ಕೊಳ್ಳಿ. ಹಂಗು ಅಂದ್ರೆ ನಾವು ಪವಿತ್ರಾತ್ಮಾನುಸಾರವಾಗಿ ಮಾಡೋದಕ್ಕೆ ಹಂಗಿನಲ್ಲಿದ್ದೀವಿ, ಮಾಡೋಕ್ಕೆ ನಮ್ಗೆ ಮಾಡ್ಲೇಬೇಕಂತ ನಿರ್ಬಂಧ ನಮ್ಗಿದೆ. ಆದ್ರೆ ಶರೀರ ವಿಷಯಗಳನ್ನ ಮಾಡ್ಲೇಬೇಕಂತ ನಿರ್ಬಂಧ ಇಲ್ಲ. ಯಾಕೆ ಬ್ರದರ್ ಇಲ್ಲ? ಹೆಂಗಿಲ್ಲ? ಹೌದು, ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರ ಮಕ್ಕಳಾದ ನಮ್ಮನ್ನ ದೇವರು ತನ್ನ ಒಬ್ಬನೇ ಮಗನ ಅಮೂಲ್ಯವಾದ ರಕ್ತದಿಂದ ಬೆಲೆನ ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಕೊಂಡ್ಕೊಂಡ್ಮೇಲೆ ನಾವ್ ಯಾರಿಗೆ ಸೇವೆ ಮಾಡ್ಬೇಕು? ಆತನಿಗೆ ಸೇವೆ ಮಾಡುವಂತ ಹಂಗಿನಲ್ಲಿದ್ದೀವಿ. ಮಾಂಸಕ್ಕೆ ಸೇವೆ ಮಾಡುವಂತ ಹಂಗಿಲ್ಲ. ಮಾಂಸ ನಮ್ಮನ್ ಬಂದು, ನೀನ್ ನನಗೆ ನನ್ನ ಹೇಳ್ದಂಗೆ ಕೇಳ್ಬೇಕು, ನನಗೆ ನೀನ್ ದಾಸನಾಗಿದ್ಯಾ, ನಾನೆಲ್ಲ ಮಾತ್ರ ನಾನು ಕೇಳಲೇಬೇಕು, ಇದು ರೂಲ್ಸ್ ಇದೆ, ಇದು ನೀತಿ ಇದೆ, ಇದು ಧರ್ಮ ಇದೆ ಅಂತ ಮಾತಾಡಕ್ಕಾಗುತ್ತಂದ್ರೆ ಇಲ್ಲ. ಆ ತರ ಯಾವುದೇ ವಿಷಯ ಇಲ್ಲ. ಆದ್ರೆ ನಾವು ಶರೀರ ಭಾವನ ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ, ಪವಿತ್ರಾತ್ಮವನ್ನು ಅನುಸರಿಸಿ ಬದುಕಬೇಕಂತ ಹಂಗಿನಲ್ಲಿದ್ದೀವಿ. ಶರೀರ ಭಾವನ ಅನುಸರಿಸಿ ಬದುಕೋದಕ್ಕೋಸ್ಕರ ಯಾರು ನಮ್ಮನ್ನ ಬೆಲೆ ಕೊಟ್ಟು ಕೊಂಡ್ಕೊಂಡಿಲ್ಲ. ನಮ್ಮನ್ನ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಮನ್ನ, ಸೈತಾನ್ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ. ದೇವರ ಹತ್ರ ಇರ್ಬೇಕಾಯ್ತು ನಾವು, ನಮ್ಮನ್ನ ಕತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅನೀತಿ ಅದು. ಕಿಡ್ನಾಪ್ ಮಾಡಿರೋ ನಮ್ಮ ನೋಡಿ ನಿನ್ನ ಕಿಡ್ನಾಪ್ ಮಾಡಿದೀನಿ, ಅದನ್ನ ನನ್ನ ಜೊತೆಗಿರೋ ಅಂತ ಹೇಳಂಗಿಲ್ಲ. ಅವನ್ಗೆ ರೈಟ್ಸ್ ಇಲ್ಲ, ಅವ್ನ್ ಮಾಡ್ತಾ ಇರೋದು ಅನೀತಿ ಅಲ್ವಾ. ಆದ್ರೆ ಅಲ್ಲಿಂದ ದೇವ್ರು ನಮ್ಮನ್ನ ಬಿಡಿಸಿದ್ಮೇಲೆ ಮತ್ತೆ ನಾವು ಆ ಹಳೆ ವಿಷಯಗಳನ್ನ ಮಾಡ್ಬೇಕಂತ ಹಂಗಿನಲ್ಲಿ ಇಲ್ಲ, ಮಾಡ್ಬೇಕಂತ ನಿರ್ಬಂಧ ನಮ್ಮ ಮೇಲೆ ಇಲ್ಲ. ಶರೀರ ಭಾವನ ಅನುಸರಿಸಲೇಬೇಕಪ್ಪ ಅನ್ನೋಂತ ಯಾವುದೇ ವಿಷಯ ನಮ್ಮ ಮೇಲೆ ಭಾರವಾಗ್ಲಿ, ವಿಷಯಗಳಾಗ್ಲಿ, ನಿರ್ಬಂಧವಾಗ್ಲಿ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತ ಕಾನೂನು ಕ್ರಮಗಳಾಗ್ಲಿ ಯಾವುದೂ ಇಲ್ಲ ಅಲ್ವಾ. ಆದ್ರೆ ಪವಿತ್ರಾತ್ಮಾನುಸಾರ ನಡಿಲೇಬೇಕು ಅಂತ ಹಂಗಿದೆ ನಮ್ಗೆ. ಯೋಚನೆ ಮಾಡ್ರಿ. ನೀವು ಯಾರಿಗಾದ್ರೂ ಏನ್ ಮಾಡ್ತೀರಾ, ಒಂದು ವಸ್ತುನ ಕೊಟ್ಟಿರ್ತೀರ, ಫ್ರೀಯಾಗಿ ಕೊಟ್ಟಿರ್ತೀರ ಅದನ್ನ ಅಲ್ವಾ, ಯೂಸ್ ಮಾಡ್ರಿ ಅಂದ್ಬಿಟ್ಟು. ಅದೇನ್ ಮಾಡ್ಬೋದು, ನೀವು ಫ್ರೀಯಾಗಿ ಯಾರು ಕೊಡ್ಬೇಡ್ರಿ, ನೀವು ಯೂಸ್ ಮಾಡ್ರಿ ಅಂತ ಕೊಟ್ಟಿರ್ತೀರ. ಆದ್ರೆ ಅವ್ರು ಅದನ್ನ ದುಡ್ಡಿಗೆ ಇನ್ನೊಬ್ರು ಮಾರಕ್ಕಾಗುತ್ತಾ? ಅಲ್ವಾ, ಮಾರಕ್ಕಾಗೋದಿಲ್ಲ. ಅಂದ್ರೆ ನೀವು ಮಾರ್ಬೋದು, ಅದನ್ನ ಮಾರಕ್ಕಾಗಲ್ಲ ಅಂತಲ್ಲ. ನೀವು ಅವ್ರಿಗೆ ನೀವು ಯೂಸ್ ಮಾಡ್ರಿ, ಯಾರು ಕೊಡ್ಬೇಡ್ರಿ, ನೀವೇ ಯೂಸ್ ಮಾಡ್ರಿ, ನಿಮ್ಗೋಸ್ಕರ ಕೊಟ್ಟಿದ್ದೀನಿ ಅಂತ ಹೇಳಿರ್ತಾರೆ ಅಲ್ವಾ. ಹಾಗಿರ್ಬೇಕಾದ್ರೆ ಇನ್ನೊಬ್ರು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ನಿಮ್ ಪರ್ಮಿಷನ್ ಕೇಳ್ಬೇಕಲ್ವಾ. ಸೊ ಆ ರೀತಿಯಾಗಿ ಅವರಿಗೆ ಏನ್ ರೈಟ್ಸ್ ಇಲ್ಲ ಅಂತ ನೋಡ್ಬೇಕಾರೆ ಅದನ್ನ ಯೂಸ್ ಮಾಡಕ್ಕೆ ರೈಟ್ಸ್ ಇದೆ, ಅದನ್ನ ಮಾರಕ್ಕೆ ರೈಟ್ಸ್ ಇಲ್ಲ. ಆ ರೀತಿಯಾಗಿ ದೇವ್ರ ಮಕ್ಳು ನಮಗೆ ಕೊಟ್ಟಿರುವಂತ ವಿಷಯ ಏನಪ್ಪಾ ಅಂದ್ರೆ, ಪವಿತ್ರಾತ್ಮನ ಯೂಸ್ ಮಾಡ್ಬೇಕು, ಅದನ್ನ ವೇಸ್ಟ್ ಮಾಡಕ್ಕೆ ರೈಟ್ ಇಲ್ಲ. ಪವಿತ್ರಾತ್ಮನ ಬಳಸಲೇಬೇಕು, ಪವಿತ್ರಾತ್ಮ ಯೂಸ್ ಮಾಡಿ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಬೇಕು, ಅದನ್ನ ವ್ಯರ್ಥ ಮಾಡೋದಕ್ಕೆ ರೈಟ್ಸ್ ಇಲ್ಲ. ಪವಿತ್ರಾತ್ಮ ವಿರುದ್ಧವಾಗಿ ನಡೆಯೋದಕ್ಕೆ ರೈಟ್ಸ್ ಇಲ್ಲ. ಯಾರಿಗಿಲ್ಲ? ದೇವ್ರ ಮಕ್ಕಳಿಗಿಲ್ಲ. ಹಾಗೆ ಮಾಡಿದ್ರೆ ಅದು ಕಾನೂನಿಗೆ ವಿರುದ್ಧವಾದದ್ದು, ಇಲ್ಲೀಗಲ್. ಯಾವ ಕಾನೂನು? ಪರಲೋಕದ ಕಾನೂನಿಗೆ ವಿರುದ್ಧವಾದದ್ದು. ಪಾಪ ಮಾಡಿದ್ರು ಪರಲೋಕದ ಕಾನೂನಿಗೆ ವಿರುದ್ಧವಾದದ್ದು. ಪವಿತ್ರಾತ್ಮನ ವಿರುದ್ಧವಾಗಿ ಮಾಡುವಂತ ಎಲ್ಲ ಕೆಲಸಗಳು ದೇವರ ಪರಲೋಕದ ಕಾನೂನಿಗೆ
ವಿರುದ್ಧವಾದಂತ ಒಂದು ವಿಷಯ. ನಾವು ಮೊದಲು ಅರ್ಥ ಮಾಡ್ಕೊಬೇಕು. ಮಾಡಿದ್ರೆ ಮಾಡ್ಬೋದು, ಮಾಡದೇ ಇದ್ರೆ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಯಾರು ಇಲ್ಲ. ಬದಲಾಗಿ ಮಾಡ್ಲೇಬೇಕಂತ ನಿರ್ಬಂಧದಲ್ಲಿ ನಾವಿದ್ದೀವಿ ಬ್ರದರ್. ಹಾಗೆ ದೇವ್ರು ನಮ್ಮನ್ನ ಫೋರ್ಸ್ ಮಾಡ್ತಾರ? ಮಾಡ್ಲೇಬೇಕು ಅಂತ ದೇವ್ರು ನಮ್ಮನ್ನ ಫೋರ್ಸ್ ಮಾಡ್ತಾ ಇದ್ರ? ಖಂಡಿತವಾಗ್ಲೂ ಫೋರ್ಸ್ ಮಾಡ್ತಾರೆ ಅಲ್ವಾ? ಯಾಕಂದ್ರೆ ನೋಡ್ಬೇಕಾದ್ರೆ ಒಬ್ಬನು ನನ್ನ ಹಿಂದೆ ಬರೋದಕ್ಕೆ ಮನಸ್ಸಿದ್ರೆ ಈ ಸಿಸ್ಟಮ್ ನ ಫಾಲೋ ಮಾಡ್ಲೇಬೇಕು. ತನ್ನನ್ನು ತಾನು ನಿರಾಕರಿಸಲೇಬೇಕು, ತನ್ನ ಶಿಲುಬೆನ ಎತ್ಕೊಳ್ಳೇಬೇಕು, ತನ್ನ ಹಿಂಬಾಲಿಸ್ಲೇಬೇಕು. ಈ ಆಪ್ಷನ್ ಸ್ವಲ್ಪ ಹಿಂದೆ ಬೇರೆ ತರ ಓದ್ ನೋಡ್ರಿ. ಒಬ್ಬನು ನನ್ನನ್ನು ಫಾಲೋ ಮಾಡೋದಕ್ಕೆ ಮನಸ್ಸಿದ್ರೆ ಶಿಲುಬೆ ತಗೊಂಡ್ರು ತಗೊಂಬಹುದು, ತನ್ನನ್ನು ನಿರಾಕರಿಸಬಹುದು, ಇಲ್ದಿದ್ರು ಪರವಾಗಿಲ್ಲ. ಆದ್ರೆ ಶಿಲುಬೆ ತಗೊಳ್ಳಿ, ಇಲ್ದಿದ್ರು ಪರವಾಗಿಲ್ಲ. ನಾವು ಮಾಡೋದವ್ರಿಗೆ ಹಿಂಬಾಲಿಸೋಂಗಿದ್ರೆ ಹಿಂಬಾಲಿಸ್ಬೋದು, ಇಲ್ದೇ ಇದ್ರು ಪರವಾಗಿಲ್ಲ. ಆತರ ಇದೆಯಾ? ಆತರ ಇಲ್ಲ. ನಾವು ಒಡಂಬಡಿಕೆ ಮಾಡಕ್ಕಿಂತ ಮೊದಲು ನನ್ನ ಇಷ್ಟ, ಒಡಂಬಡಿಕೆ ಮಾಡಿದ್ಮೇಲೆ ದೇವ್ರದೇ ಇಷ್ಟ ಅಲ್ವಾ? ನನ್ನ ಇಷ್ಟದಂತೆ ನಡೆಯೋದಕ್ಕೆ ನಾನು ಒಡಂಬಡಿಕೆ ಮಾಡ್ಬೇಕಾಗಿರ್ಲಿಲ್ಲ, ನಾನು ಹಾಗೆ ಇದ್ದಿರ್ಬೋದಾಯ್ತು. ಒಡಂಬಡಿಕೆನ ಮಾಡಿದ್ಮೇಲೆ ದೇವರಿಷ್ಟನ ಮಾಡೋದಕ್ಕೆ ನಾನು ಒಡಂಬಡಿಕೆ ಮಾಡ್ಕೊಂಡಿದ್ದೆ. ನಮ್ಗೆ ಪವಿತ್ರಾತ್ಮ, ಕೃಪೆ, ದೇವರ ಸತ್ಯ, ಸಹೋದರ ಐಕ್ಯ ಎಲ್ಲ ಕೊಡಲ್ಪಡ್ತಾ ಇರೋದು ಅದೇ ಒಡಂಬಡಿಕೆಯ ನಿರ್ಬಂಧದ, ಅದೇ ಒಂದು ನಿಯಮದ ಮೇಲೆ ನಮ್ಗೆ ಕೊಡಲ್ಪಡ್ತಾ ಇರೋದು. ಇಲ್ಲ ಅಂದ್ರೆ ನನ್ಗೆ ಯಾವುದೇ ರೀತಿಯಲ್ಲಿ ದೇವರ ಕಾರ್ಯಗಳಲ್ಲಿ ಪಾಲಿಲ್ವೇ ಇಲ್ಲ. ದೇವ್ರ ಮಕ್ಳು ಇದನ್ನ ಅರ್ಥ ಮಾಡ್ಕೊಬೇಕು ಅಲ್ವಾ? ಹಾಗಾಗಿ ದೇವ್ರ ಮಕ್ಳು ಇದನ್ನ ನಾವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ನಮ್ಮ ದೇಹದ ಹಳೇ ಸ್ವಭಾವನ ನಾವು ಜಯಿಸ್ಬೋದು. ಮೊದಲಾಗಿ ನಮ್ಮನ್ನ ಕ್ರಯಕ್ಕೆ ಕೊಂಡಾತನಿಗೆ ನಾವು ಕೃತಜ್ಞತಾ ಭಾವನಾಗಿರ್ಬೇಕು ತಾನೆ. ಫಸ್ಟ್ ಬೇಸಿಕ್ ಆಗಿ ಥ್ಯಾಂಕ್ಫುಲ್ ಇರ್ಬೇಕು ತಾನೆ. ಯಾರಾದ್ರೂ ನಮ್ಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಥ್ಯಾಂಕ್ಫುಲ್ ಇರ್ಬೇಕು. ನಮ್ಗೆ ಕೃತಜ್ಞತೆ ಹೃದಯವೇ ಇಲ್ಲ ಅಂದ್ರೆ ನಮ್ಗೆ ದೇವ್ರನ್ನ ನಾವು ಇಷ್ಟ ಮೆಚ್ಚಕ್ಕಾಗಲ್ಲ ಅಲ್ವಾ? ಯೋಚನೆ ಮಾಡ್ರಿ. ನಿಮ್ಮ ಹತ್ರ ಯಾರಾದ್ರೂ ಒಳ್ಳೆ ಒಂದು ಲಾಭನ ಇಲ್ಲವೇ ನಿಮ್ಮಿಂದ ಹಲವಾರು ಸಹಾಯನ ಪಡೆದ್ಬಿಟ್ಟು ನಿಮ್ಮನ್ನ ಬೈತಾ ಇದ್ರೆ, ನಿಮ್ಮನ್ನ ಇದ್ ಮಾಡ್ತಾ ಇದ್ರೆ ನಿಮ್ಗೆ ಕೋಪ ಬರುತ್ತೆ ತಾನೆ ಅಲ್ವಾ? ಮನುಷ್ಯರಾದ ನಾವು ಹಂಗೆ ಯೋಚನೆ ಮಾಡೋದಲ್ವಾ? ನಾನು ಯಾರಿಗಾದ್ರೂ ಸಹಾಯ ಮಾಡಿರ್ತೀನಿ, ಆದ್ರೂ ನಾನು ಏನೇ ಯೋಚನೆ ಮಾಡ್ತೀನಿ ಗೊತ್ತಾ? ನಾನ್ ಮಿಸ್ಟೇಕ್ ಮಾಡಿದ್ರು ಅವ್ರು ನನಗೆ ಸಪೋರ್ಟ್ ಮಾಡ್ಬೇಕಂತಾನೆ ಬಯಸ್ತಾ ಇರ್ತೀನಿ. ಅವ್ರೇನ್ ಮಾಡ್ತಾರೆ, ನಾನೇನೋ ಸಹಾಯ ಮಾಡಿದ್ರೆ ನನ್ನ ಮಾಡ್ತೀನಿ, ನಾನು ಹೇಳಿದ ಮಾತೆಲ್ಲ ಕೇಳ್ಬೇಕಂತ ಅವಶ್ಯಕತೆ ಇರಲ್ಲ ಅವ್ರಿಗೆ. ಆದ್ರೆ ನನ್ ಮನ್ಸು ಏನಿರುತ್ತೆ ನೋಡ್ದಾ, ನಾನು ಅಷ್ಟೆಲ್ಲ ಮಾಡ್ದೆ, ಇವತ್ತು ನನಗೇನೋ ಒಂದು ವಿಷಯಕ್ಕೆ ಮುಂದೆ ಬಂದು ನಿಂತ್ಕೊಂಡಿಲ್ಲ ಅಂತೀನಿ. ನಾನ್ ಮಾಡ್ತಿರೋದು ತಪ್ಪು ಕೆಲಸ, ಆದ್ರೆ ನಾನು ಯೋಚನೆ ಮಾಡ್ದೇನು, ನನ್ಗೆ ಯಾಕೆ ಬರ್ಲಿಲ್ಲ ನೀನು ಅಂತ ಕೇಳ್ತಾ ಇರ್ತೀನಿ. ನಮ್ ದೇವ್ರು ಹಾಗಿದ್ರಾ? ಅಣಿತಿಲ್ಲ ದೇವ್ರ ಅಣಿತಿರಲ್ಲ ಉಳ್ಳವರಲ್ಲ. ದೇವ್ರು ನಮ್ಗೆ ಏನ್ ಮಾಡಿದಾರೆ? ದೇವರಿಗೆ ಕೊಟ್ಟಿದ್ದಾರೆ, ಪವಿತ್ರಾತ್ಮ ಕೊಟ್ಟಿದ್ದಾರೆ, ದೇವರ ಗುಣಗಳನ್ನ, ಕ್ರಿಸ್ತನ ಗುಣಗಳನ್ನ ಬೆಳೆಸೋಕ್ ಕೊಟ್ಟಿದ್ರೆ ಅಂದ್ರೆ ಅದರ ಥ್ಯಾಂಕ್ಫುಲ್ ಆಗಿ ನಾವು ಇರೋದೇನಪ್ಪ ಅಂದ್ರೆ, ಕೃತಜ್ಞತೆ ಭಾವ ಉಳ್ಳವರಾಗಿರೋದೇನಪ್ಪ ಅಂದ್ರೆ ಅದನ್ನ ಉಪಯೋಗ ಮಾಡಿ ಕ್ರಿಸ್ತನ ಗುಣಗಳನ್ನ ಬೆಳೆಸೋದೇ ಆ ಕೃತಜ್ಞತೆ ಭಾವ. ಇಲ್ಲದಿದ್ರೆ ಏನಾಗುತ್ತೆ? ಆ ಹಂಗು ನಮ್ಗಿರುವಂತ ಆ ರೆಸ್ಪಾನ್ಸಿಬಿಲಿಟಿ, ಅದನ್ನ ಮಾಡ್ಲೇಬೇಕಾರಂತ ಒಂದು ನಿರ್ಬಂಧತೆ, ಅದನ್ನ ನಾವು ಅಸಡ್ಡೆ ಮಾಡೋರಾಗಿರ್ತೀವಿ, ದೇವರ ಕೋಪಕ್ಕೆ ಗುರಿ ಆಗ್ತೀವಿ. ಆದ್ರಿಂದ ಕ್ರಿಸ್ತನ ಪ್ರೀತಿಯ ಸರ್ವಶ್ರೇಯರೇ, ಬರುವಂತಹ ದಿನಗಳಲ್ಲಿ ಇನ್ನು ಕೂಡ ಹಲವಾರು ವಿಷಯಗಳನ್ನ ನಾವು ಸ್ಟಡಿ ಮಾಡಕ್ಕೆ ಮುಂದುವರಿಯೋಣ. ಇವತ್ತು ಓದಂತ ಪಾಠವನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ದೇವರು ತಾಮೇ ಇವತ್ತಿನ ಒಂದು ಪಾಠವನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು. ಕೊನೆಯದಾಗಿ ಇವತ್ತಿನ ರಾತ್ರಿ ಗೀತೆನ ಓದೋಣ. ಯಾರು ಓದ್ತೀರಾ ಇವತ್ತಿನ ರಾತ್ರಿ ಗೀತೆನ? ಓದ್ಲಾ ಬ್ರದರ್? ಸಾರಿ, ಓದಿ ಓದಿ ಓದಿ. ಓದ್ಲಾ ಬ್ರದರ್? ಯಾರು ಓದ್ತಾ ಇರೋದು? ಯಾರು ಬೇರೆಯವ್ರು ಇದ್ರೆ ಓದಿ. ಮೇ 4. ಈ ದೇವರು ಯುಗ ಯುಗಾಂತರಗಳಿಗೂ ನಮ್ಮ ದೇವರಾಗಿದ್ದಾನೆ. ಆತನು ಮರಣದವರೆಗೂ ನಮ್ಮನ್ನು ನಡೆಸುವನು. ಈ ಸಮಯ ನಮ್ಮ ವ್ಯವಹಾರಗಳಲ್ಲಿ ಕರ್ತನ ರಕ್ಷಣಾತ್ಮಕ ಆರೈಕೆಯನ್ನು ಹುಡುಕುವುದು ಅವಶ್ಯವಾಗಿದೆ ಮತ್ತು ಅವು ನಮಗೆ ಮಾರ್ಗದರ್ಶನ ನೀಡಿ ಹಿಂಸೆ, ಸಂಕಟ, ಶೋಧನೆಗಳೆಂಬ ಬೇನೆಯಿಂದ
ಕರ್ತನ ರಕ್ಷಣಾತ್ಮಕ ಆರೈಕೆಯು ನಮಗೆ ಆಶ್ರಯ ನೀಡುತ್ತದೆ ಮತ್ತು ಇತರ ಸಮಯಗಳಲ್ಲಿ ನಮಗೆ ಜ್ಞಾನೋದಯ ನೀಡಿ ಅಂಧಕಾರ ಕಾಲಗಳಲ್ಲಿ ನಮ್ಮನ್ನು ಉಲ್ಲಾಸಗೊಳಿಸುವುದು. ಮತ್ತು ನಾವು ಎಲ್ಲಿಯವರೆಗೂ ನಿಜವಾದ ಇಸ್ರಾಯೇಲರಾಗಿರುತ್ತೇವೋ ಅಲ್ಲಿಯವರೆಗೂ ಈ ದೈವಿಕ ಆರೈಕೆಯ ನಡೆಸುವಿಕೆಯು ನಮ್ಮದಾಗಲು ಉದ್ದೇಶಿಸಲಾಗಿದೆ. ನಾವು ಯೋರ್ದೋನ್ ದಾಟಿ ಪರಲೋಕ ಕಾನಾನನ್ನು ಸೇರುವವರೆಗೂ ನಡೆಸುತ್ತದೆ. ನಂತರ ಈ ವಿಶೇಷವಾದ ಏರ್ಪಾಡು ಮುಂದೆ ಅವಶ್ಯವಿರುವುದಿಲ್ಲ. ಯಾರ್ಯಾರು ನಂಬಿಕೆಯು ಎಚ್ಚರವಾಗಿಯೋ ಅಥವಾ ಜಾಗೃತವಾಗಿದೆಯೋ ಮತ್ತು ಲೋಕವು ಗ್ರಹಿಸದೇ ಇರುವ ಕರ್ತನ ದಯೆಯನ್ನು ಗ್ರಹಿಸುವವರು ಧನ್ಯರು ಮತ್ತು ಸರಿಯಾದ ಮನೋಭಾವದಲ್ಲಿರುವವರು ಮಾತ್ರ ಇದನ್ನು ಪ್ರಶಂಸಿಸುವರು ಎಂದು. ಓಕೆ, ಥ್ಯಾಂಕ್ ಯು ಅಮ್ಮ. ಕೃಷ್ಣ ಪ್ರೀತಿಯ ಸಹೋದರರೇ, ಇವತ್ತಿನ ರಾತ್ರಿ ಗೀತೆ ನಮಗೆ ಒಂದು ಸುಂದರವಾದಂತಹ ಒಂದು ವಿಷಯವನ್ನ ತಿಳಿಸ್ಕೊಡ್ತಾ ಇದೆ. ಈ ದೇವರು ಯುಗಾಂತರಗಳಿಗೂ ನಮ್ಮ ದೇವರಾಗಿದ್ದಾನೆ. ಆತನು ಮರಣದವರೆಗೆ ನಮ್ಮನ್ನು ನಡೆಸುವನು. ಹೌದು ಕೃಷ್ಣನ ಪ್ರೀತಿಯ ಸಹೋದರರೇ, ಎಂತ ಒಂದು ದೊಡ್ಡ ವಾಗ್ದಾನ, ದೇವರ ಮಾತಿನ ಭರವಸೆ. ನೋಡ್ರಿ, ಇವತ್ತು ನಾವು ಎಷ್ಟೇ ವಿಷಯಗಳನ್ನ ಕೇಳಿರ್ಬೋದು, ಆದ್ರೆ ದೇವರ ವಾಕ್ಯದ ವಿಷಯಗಳನ್ನ ಧ್ಯಾನ ಮಾಡಿದಾಗ ಸಿಕ್ಕುವಂತ ಸಂತೋಷ, ಸಮಾಧಾನ ಬೇರೆ ಎಲ್ಲೂ ನಿಮ್ಗೆ ಸಿಕ್ಕಿರಲ್ಲ ಅಲ್ವಾ? ನಮ್ಮ ದೇವರು ಅಷ್ಟು ದೊಡ್ಡ ದೇವರಾಗಿದ್ದಾರೆ, ನಮ್ಮನ್ನ ನಡೆಸುವರಾಗಿದ್ದಾರೆ ಅಲ್ವಾ? ನಾವು ನೋಡೋ ಪ್ರಕಾರವಾಗಿ ದೇವರ ಆತ್ಮವನ್ನು ಕೊಟ್ಟು ನಮ್ಗೆ ನಡೆಸ್ತಾ ಇದ್ದಾರೆ, ಆತನ ಮಗನಾಗಿದೆ ನಡೆಸ್ತಾ ಇದ್ದಾರೆ. ಹೇಗೆ ಇಸ್ರೇಲ್ ಜನ ನಡ್ಸ್ಕೊಂಡು ಹೋದ್ರೆ ದೇವ್ರ ಏನ್ ಮಾಡ್ತಿದ್ರೆ, ನಮ್ಮ ಪರಲೋಕದ ಕಾಣನ ತಲುಪುವವ್ರಿಗೆ ಏನ್ ಮಾಡ್ತಾರೆ, ನಡೆಸ್ತಾರೆ ಅನ್ನೋಂಥ ನಂಬಿಕೆ ದೇವ್ರ ಮೇಲೆ ದೇವ್ರ ಮೇಲೆ ನಾವು ಹೆಚ್ಚಾಗಿ ಬೆಳೆಸ್ಕೊಳ್ಳೋಣ ಅಂತ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದುವರಿದಾಗಿದ್ರೆ ನಾವು ಎಷ್ಟು ಧನ್ಯರಾಗಿರ್ತೀವಿ. ಈ ಮನೋಭಾವನೆ, ಈ ಒಂದು ಭಾವನೆ ಹೃದಯ ನಮ್ಗೆ ಎಲ್ರಿಗೂ ಇರ್ಬೇಕು. ಆ ರೀತಿಯಾಗಿ ನಾವು ಬೆಳೆಯೋದಿಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ದೇವ್ರ ತಾನೇ ಇವತ್ತಿನ ರಾತ್ರಿಗೆ ಇದನ್ನು ಕೂಡ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಸ್ವಲ್ಪ ಸರಸರಿದೆ, ಯಾರು ಪ್ರಾರ್ಥನೆ ಮಾಡ್ತೀರಾ ಇವತ್ತು? ಓಕೆ, ನಮ್ಮ ಸಹೋದರಿ ಇವ್ರ ಬಗ್ಗೆ ನಿಮ್ಗೆಲ್ರೂ ಗೊತ್ತಿರ್ಬೇಕು, ಸಹೋದರಿ ಸರೋಜ ಅವರು. ಸ್ವಲ್ಪ ಇದೆ ಸರಸರಿದೆ, ಕೆಲವೊಂದು ವಿಷಯಗಳು ನಮ್ಮ ಜೀವನದಲ್ಲಿ ನಡೆದಾಗ ಗೊತ್ತಿಲ್ಲ, ದೇವರ ಉದ್ದೇಶಗಳೇನಂತ ಗೊತ್ತಿಲ್ಲ, ಆದ್ರೂ ಕೂಡ ಪ್ರಾರ್ಥನೆ ಮಾಡಿ ಅವ್ರ ಕುಟುಂಬದವರಿಗೋಸ್ಕರ. ದೇವರ ಹಸ್ತದಲ್ಲಿ ನಾವಿದ್ದೀವಿ, ಆತನ ಕೃಪೆಯಲ್ಲಿ ಇದ್ದೀವಿ. ಏನೇ ನಡೆದ್ರು ದೇವರು ನಮ್ಮನ್ನ ನಡೆಸ್ಕೊಂಡು ಹೋಗ್ತಾರೆ. ವಿಷಯಗಳನ್ನ ಕೇಳಿ ತುಂಬಾ ಕಷ್ಟವಾಯ್ತು ಇಂಥ ಒಂದು ಪರಿಸ್ಥಿತಿ. ಸಹೋದರಿ, ನಿಮಗೂ ಕೂಡ ಆ ವಿಷಯ ಮನಸ್ಸಲ್ಲಿ ಬಂದಿದ್ರೆ ನೀವು ಧೈರ್ಯಗಿಡದೆ ಮನಸ್ಸಿನ ವಿಷಯದಲ್ಲಿ ಬೇರೆ ವಿಷಯಗಳನ್ನ ಹಾಕಿ ಯಾಕಪ್ಪ ಈ ತರ ಆಗ್ಬಿಡ್ತೋ, ದೇವ್ರು ಯಾಕೆ ಮಾಡಿಲ್ಲ, ಕಾಪಾಡಿಲ್ಲ ಅಂತ ಭಾವನೆ ಬೆಳೆಸ್ಕೊಳ್ದೆ, ಎಲ್ಲವೂ ದೇವರ ಒಳಿತಿಗಾಗಿ ಮಾಡ್ತಾರ ಅನ್ನೋ ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಓಕೆನಾ? ಕೊನೆಯದಾಗಿ ಆರೋಗ್ಯದಲ್ಲಿರುವಂತಹ ಪ್ರತಿಯೊಬ್ಬ ಸಹೋದರಿಗೋಸ್ಕರ, ಅನಾರೋಗ್ಯದಲ್ಲಿರುವಂತಹ ಪ್ರತಿಯೊಬ್ಬ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಮ್ಮ ರೇಷ್ಮೆ ತಂಗಿ ಮತ್ತೆ ಬೇರೆ ಯಾರೆಲ್ಲ ಇದಾರೋ ಕಷ್ಟಪಡ್ತಿದ್ರು ಅವರೆಲ್ಲ ಸ್ವಲ್ಪ ಕೇರ್ ತಗೊಂಡು ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಕೊನೆಯದಾಗಿ ಯಾರು ಪ್ರಾರ್ಥನೆ ಮಾಡ್ಸೋದು? ಬ್ರದರ್ಸ್ ಯಾರು ಇಲ್ವಲ್ಲ, ಯಾರು ಮಾಡ್ತೀರಾ ಪ್ರಾರ್ಥನೆ? ಕಮಲಮ್ಮ ಸಿಸ್ಟರ್ ಪ್ರಾರ್ಥನೆ ಮಾಡ್ತೀರಾ? ಕಮಲಮ್ಮ ಸಿಸ್ಟರ್ ಬ್ರದರ್ ಮಾಡ್ತೀನಿ ಬ್ರದರ್. ಪ್ರಾರ್ಥನೆ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆ ಆದ ದೇವ್ರೆ, ಭೂಮಿ ಆಕಾಶವನ್ನು ಉಂಟು ಮಾಡಿ ಎಲ್ಲಾ ಸಮಸ್ತಗಳನ್ನು ಉಂಟು ಮಾಡಿದ ನಮ್ಮ ತಂದೆ ಆದ ದೇವ್ರೆ, ನಿಮಗೆ ವಂದನೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ದಿನನಿತ್ಯವೂ ನಮ್ಮನ್ನ ಕಾಯ್ದು ಕಾಪಾಡ್ತಾ ಅಪ್ಪ, ಒಂದೊಂದು ದಿನವೂ ಸತ್ಯದ ಮಾರ್ಗದಲ್ಲಿ ನಡೆಸ್ತಾ ಇದ್ದೀರಾ. ಸತ್ಯ ವಾಕ್ಯಗಳನ್ನು ನಮಗೆ ತಿಳಿಯಪಡಿಸ್ತಾ ಇದ್ದೀರಾ. ಅವೆಲ್ಲವೂ ನಾವು ಹೃದಯದಲ್ಲಿ ಇಟ್ಕೊಂಡು ಅಪ್ಪ, ಜ್ಞಾನದಲ್ಲಿ ನಾವು ಯಾವಾಗಲೂ ನೀವು ಮಾಡಿರೋ ಉಪಕಾರಗಳನ್ನ ನೆನೆಸ್ತಾ ಯಾವಾಗ್ಲೂ ನಿಮಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ತಂದೆ ಆದ ದೇವರೇ, ಈ ಒಂದು ಸಮಯದಲ್ಲೂ ನಾವೆಲ್ಲರೂ ಒಟ್ಟಾಗಿ ಸಂಜೆ ಸಮಯದಲ್ಲಿ ಈ ರಾತ್ರಿ ವೇಳೆಯಲ್ಲಿ ನಿನ್ನ ಸನ್ನಿಧಾನಕ್ಕೆ ಬಂದು ನಿಮ್ಮೆಲ್ಲ ವಾಕ್ಯಗಳನ್ನು ಅಪ್ಪ ನಾವು ಕೇಳಿ ತಿಳ್ಕೊಂಡು ಜ್ಞಾನದಲ್ಲಿ ಅಪ್ಪ ನಾವು ಜೀವಿಸುವವರಾಗಿ ತಂದೆ ಅಪ್ಪ, ಈ ಒಂದು ಕಾಲ್ನಲ್ಲಿ ಕೂಡಿ ಬಂದಿರುವಂತ ಎಲ್ಲ ನಮ್ಮ ಸೋದರ ಸೋದರಿಯರಿಗಾಗಿ ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾರೆಲ್ಲ ಅನಾರೋಗ್ಯದಲ್ಲಿ ಇದ್ದಾರೋ ಅವರೆಲ್ಲರೂ ಆರೋಗ್ಯಕರವಾಗಿ ಇರುವಂತೆ ಕೃಪೆ ಮಾಡ್ಬೇಕು ಪ್ರಾರ್ಥಿಸ್ತೇನೆ. ಹಾಗೆಯೇ ಶೋಧನೆಗಳಲ್ಲಿ ಸ್ವಾಮಿ ಇರೋರೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸ್ಬೇಕೆಂದು ಪ್ರಾರ್ಥಿಸ್ತೇವೆ ತಂದೆ ಆದ ದೇವರೇ.
ಇನ್ನ ಅಪ್ಪ ತಂದೆ ಆದ ದೇವ್ರೆ, ನಿನ್ನ ಮಗಳು ಸರೋಜಮ್ಮ ಸಿಸ್ಟರ್ ಕೂಡ ನಿನ್ನ ಒಂದು ರಾಜ್ಯದಲ್ಲಿ ಬರುವಾಗಪ್ಪ ಅವರ ಕುಟುಂಬಕ್ಕೂ ಒಂದು ಸಮಾಧಾನ ಬರ್ಬೇಕೆಂದು, ಸಮಾಧಾನವನ್ನ ಕೊಡ್ಬೇಕೆಂದು ಪ್ರಾರ್ಥಿಸ್ತೇನೆ ತಂದೆ ಆದ ದೇವ್ರೆ. ತಂದೆ ಆದ ದೇವ್ರೆ, ಈಗ ನಮ್ಗೆ ಈ ಒಂದು ವಾಕ್ಯವನ್ನ ತಿಳಿಯಪಡಿಸಿ ಸತ್ಯವನ್ನ ನಮಗೆ ಎಲ್ಲವೂ ತಿಳಿಯಪಡಿಸ್ತಾ ಇರುವಂತ ಎಲ್ಲಾ ಸಭಾ ಪಾಲಕರು, ಸೇವಕರ ಕುಟುಂಬವನ್ನ ನಾನು ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೇನೆ ಸ್ವಾಮಿ. ಅವ್ರಿಗಿನ್ನ ಹೆಚ್ಚಾದ ಶಾಂತಿ, ಸಮಾಧಾನ, ಬಲ, ಶಕ್ತಿಯನ್ನ ಕೊಟ್ಟು, ಜ್ಞಾನನ ಕೊಟ್ಟು ನಮ್ಮೆಲ್ಲರಿಗೂ ಅಪ್ಪ ತಿಳಿಯಪಡಿಸ್ತಾವ್ರೆ, ನಮ್ಮನ್ನ ಬಲಪಡಿಸ್ತಾವ್ರೆ. ಅದಕ್ಕಾಗಿ ನಾನು ಸ್ತೋತ್ರ ಮಾಡ್ತೀನಿ ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ ತಂದೆ ಆದ ದೇವರೇ, ನಾವೆಲ್ಲರೂ ಅಪ್ಪ ನಿಮ್ಮ ಪಾದ ಸಮ್ಮುಖದಲ್ಲಿ ನಮ್ಮ ಎಲ್ಲ ಆಗು ಹೋಗುಗಳನ್ನ ನಿಮ್ಮ ಮುಂದೆ ಇಟ್ಟು ನಾವು ಬೇಡುವವರಾಗಿದ್ದೇವೆ. ನಮ್ಮನ್ನ ಆಶೀರ್ವದಿಸಿ ಎಲ್ಲರನ್ನು ನಿಮ್ಮ ಬಲಗೈ ಹಸ್ತದಿಂದ ಬಲಪಡಿಸಿ ಎಲ್ಲ ಸಮಯದಲ್ಲೂ ಅಪ್ಪ ನಮ್ಮನ್ನ ಕಾಯ್ದು ಕಾಪಾಡ್ತಾ ಇದ್ದೀರಾ. ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಈ ಪುಟ್ಟ ಪ್ರಾರ್ಥನೆಯನ್ನ ನಿಮ್ಮ ಮಗನೂ ರಕ್ಷಕನೂ ವಿಮೋಚಕನೂ ಆಗಿರುವ ನಮ್ಮ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇನೆ. ಆಮೇಲೆ ನಮಸ್ತೆ ಬ್ರದರ್. ಎಲ್ಲರೂ ನಮಸ್ತೆ. ನಮಸ್ತೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಮಸ್ತೆ. ದಿವ್ಯಾ ಸಿಸ್ಟರ್, ಮಂಜುಳಾ ಸಿಸ್ಟರ್, ಎಲ್ಲ ಬ್ರದರ್.